ಮುಂದಿನ ವರ್ಷ ಲೋಕಸಭಾ ಚುನಾವಣೆ, ಅದಕ್ಕಿಂತ ಮುಂಚೆ ಮಹಾಗಠಬಂಧನ್ನ ಮತ್ತೊಂದು ಪ್ರಯತ್ನ ಆರಂಭ ಆಗಿದೆ. ಇವತ್ತು ಪಾಟ್ನಾದಲ್ಲಿ ಸಭೆ ಮಾಡುವ ಮೂಲಕ 15 ಪಕ್ಷಗಳ 27 ನಾಯಕರು ಸಭೆ ಸೇರುವ ಮೂಲಕ ಮೋದಿ ವಿರುದ್ಧದ ಮೈತ್ರಿಕೂಟ, ಬಿಜೆಪಿ ವಿರುದ್ಧದ ಮೈತ್ರಿಕೂಟದ ಮತ್ತೊಂದು ಪ್ರಯತ್ನಕ್ಕೆ ಚಾಲನೆ ಕೊಟ್ಟಿದೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೋಸ್ಟ್ ಮಾಡಿದ್ದ ಸಭೆ ಇದು. ಮಹಾಗಠಬಂಧನ್ನ ನೇತೃತ್ವ ಅವರದ್ದೇನ, ಅವರ ನೇತೃತ್ವವನ್ನು ಉಳಿದವರೆಲ್ಲರೂ ಒಪ್ಪಿಕೊಳ್ತಾರ? ಸ್ಪಷ್ಟತೆ ಬರಬೇಕಿನ್ನು. ಇದು ಆರಂಭ. ಇದರ ಮುಂದಿನ ಹಂತ ಶಿಮ್ಲಾದಲ್ಲಿ ಮತ್ತೊಂದು ಸಭೆ. ಇವತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಲಾಗಿಲ್ಲ. ಮೋದಿ ವಿರುದ್ಧ, ಬಿಜೆಪಿ ವಿರುದ್ಧ ಒಂದು ಮೈತ್ರಿಕೂಟ ರಚಿಸುವುದಾದರೆ ಯಾರ್ಯಾರು ಬರ್ತಾರೆ ಅನ್ನೋದರ ಲಿಟ್ಮಸ್ ಟೆಸ್ಟ್ ಇರಬೇಕು ಬಹುಶಃ ಇವತ್ತು. ಬಹುಶಃ ಮೊಟ್ಟ ಮೊದಲ ಸಲ ತನ್ನದಲ್ಲದ ನೇತೃತ್ವದ ಸಭೆಗೆ ಕಾಂಗ್ರೆಸ್ ಹೋಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗ್ತಾರೆ ಅಂತ ನಿನ್ನೆ ಹೇಳಿದ್ವಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರೇ ಅಲ್ಲ, ರಾಹುಲ್ ಗಾಂಧಿನೂ ಹೋಗಿ. ಆಮ್ ಆದ್ಮಿ ಪಾರ್ಟಿ, ಜೆಡಿಯು, ಟಿಎಂಸಿ, ಇನ್ನೂ 14 ಪಕ್ಷಗಳು. ನಿರ್ಧಾರ ಅಂತ ಯಾವುದೂ ಆಗಿಲ್ಲ. ಮುಂದಿನ ತಿಂಗಳು ಶಿಮ್ಲಾದಲ್ಲಿ ಮತ್ತೊಂದು ಸಭೆ. ಆ ಸಭೆಯಲ್ಲಿ ಮುಂದಿನ ದಾರಿಯನ್ನು ತೀರ್ಮಾನಿಸುವ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಪಾಟ್ನಾದಲ್ಲಿ ಸಿಕ್ಕ ಸ್ವಾಗತವನ್ನು ನೋಡಿದ್ರು. ಅರವಿಂದ್ ಕೇಜ್ರಿವಾಲ್ ಸಹ ಇದ್ದು. ಆಮ್ ಆದ್ಮಿ ಪಕ್ಷ, ಶರದ್ ಪವಾರ್ ಎನ್ಸಿಪಿಯಿಂದ, ಉದ್ಧವ್ ಠಾಕ್ರೆ ಶಿವಸೇನೆ ಉದ್ಧವ್ ಬಾಳಾ ಸಾಹೇಬ್ನಿಂದ, ಸ್ಟಾಲಿನ್ ಹೋಗಿದ್ರು ಡಿಎಂಕೆಯಿಂದ, ಹೇಮಂತ್ ಸೊರೇನ್ ಜೆಎಂಎಂ, ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷ, ಫಾರೂಕ್ ಅಬ್ದುಲ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್, ಸೀತಾರಾಮ್ ಯೆಚೂರಿ ಸಿಪಿಎಂ, ಸುಬ್ರಾಯನ್ ಸಿಪಿಐ, ನಿತೀಶ್ ಕುಮಾರ್ ಜೆಡಿಯುನಿಂದ, ತೇಜಸ್ವಿ ಯಾದವ್ ಆರ್ಜೆಡಿಯಿಂದ, ಮೆಹಬೂಬಾ ಮುಫ್ತಿ ಪಿಡಿಪಿ. ಭಾಗವಹಿಸಿದ ಪ್ರಮುಖ ಮುಖಂಡರು. ಭಾಗವಹಿಸದ ಪ್ರಮುಖ ಮುಖಂಡರು ಯಾರು? ಜೆಡಿಎಸ್ ಇದರಿಂದ ದೂರ ಉಳ್ಕೊಂಡಿತ್ತು. ಕುಮಾರಸ್ವಾಮಿ ಅವರು ಈ ಸಭೆಗೆ ಹೋಗಿರಲಿಲ್ಲ. ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಇದರಿಂದ ದೂರ ಉಳ್ಕೊಂಡಿದ್ದಾರೆ. ಅದರ ಅರ್ಥ ಚಂದ್ರಶೇಖರ್ ರಾವ್ ಎನ್ಡಿಎ ಬೆಂಬಲಿಸ್ತಾರೆ, ಮೋದಿ ಬೆಂಬಲಿಸ್ತಾರೆ ಅಂತ ಅಲ್ಲ. ಅವರು ತೆಲಂಗಾಣ ರಾಷ್ಟ್ರ ಸಮಿತಿ, ಅವರ ಪಕ್ಷ ಇತ್ತು, ತೆಲಂಗಾಣಕ್ಕೆ ಸೀಮಿತವಾಗಿತ್ತು. ನ್ಯಾಷನಲ್ ಪಾಲಿಟಿಕ್ಸ್ನ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಭಾರತ ರಾಷ್ಟ್ರ ಸಮಿತಿ ಮಾಡಿತು. ಈ ಸಭೆಗೆ ಹೋಗಲಿಲ್ಲ. ಚಂದ್ರಬಾಬು ನಾಯ್ಡು ಟಿಡಿಪಿ, ಇವರ ಜೊತೆಗೆ ಬಿಜೆಪಿಯ ಮಾತುಕತೆ ನಡೀತಾ ಇದೆ. ಅಮಿತ್ ಶಾ ಇತ್ತೀಚೆಗೆ ಮೀಟಿಂಗ್ ಮಾಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ವೈಎಸ್ಆರ್ ಕಾಂಗ್ರೆಸ್, ಆಂಧ್ರದ ಮುಖ್ಯಮಂತ್ರಿ, ಅವರು ಕೂಡ ಹೋಗಿಲ್ಲ. ನವೀನ್ ಪಟ್ನಾಯಕ್ ಬಿಜು ಜನತಾದಳ ದೂರ ಇದ್ರು ಈ ಸಭೆಯಿಂದ. ಮಾಯಾವತಿ ಬಿಎಸ್ಪಿ, ಅವರು ಕೂಡ ಈ ಸಭೆಗೆ ಹೋಗಿಲ್ಲ. ಸಭೆಯ ನಂತರ ರಾಹುಲ್ ಗಾಂಧಿ ಮಾತಾಡೋದು. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. आप जानते हो कि हिंदुस्तान में विचारधारा की लड़ाई चल रही है. एक तरफ कांग्रेस पार्टी की भारत जोड़ो वाली विचारधारा और दूसरी तरफ बीजेपी आरएसएस की भारत तोड़ो वाली विचारधारा. ये लड़ाई है. बीजेपी हिंदुस्तान को तोड़ने का काम कर रही है, नफरत फैलाने का काम कर रही है, हिंसा फैलाने का काम कर रही है. और कांग्रेस पार्टी जोड़ने का काम कर रही है,
और मोहब्बत फैलाने का काम कर रही है। यहां पे देश के सब ऑपोजिशन की पार्टियां आई हैं, एक साथ मिलकर हम बीजेपी को हराने जा रहे हैं। आपने देखा होगा कर्नाटक में बीजेपी के नेताओं ने बहुत लंबे भाषण किए, हर कोने में घूम लिए, और नतीजा आपको दिख गया कर्नाटक में क्या हुआ। देखा आपने? तो बीजेपी कह रही थी कि उनकी बहुत भारी जीत होगी, और नतीजा आपने देख लिया। जैसे ही कांग्रेस पार्टी एक साथ खड़ी हो गई, वैसे कर्नाटक में बीजेपी गायब हो गई। और मैं आपको इस स्टेज से कह रहा हूं, तेलंगाना में, मध्य प्रदेश में, छत्तीसगढ़ में, राजस्थान में आपको बीजेपी नहीं दिखाई देगी, कांग्रेस पार्टी जीत के दिखाएगी। ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು 2024ಕ್ಕೆ ವಿರೋಧ ಪಕ್ಷಗಳ ಒಗ್ಗಟ್ಟಾಗಿ ಹೋರಾಡಬೇಕಿದೆ, ಬಿಜೆಪಿ ಸರ್ಕಾರ ಕಿತ್ತೊಗೆಯೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸೋದಕ್ಕೆ ಒಗ್ಗಟ್ಟಾಗಬೇಕು ಅಂತ. ಅದಕ್ಕೆ ಬಿಜೆಪಿ ಮುಖಂಡರುಗಳ ಪ್ರತಿಕ್ರಿಯೆ, ಮೋದಿನ ಸೋಲ್ಸೋದು ಸಾಧ್ಯ ಇಲ್ಲ ಅನ್ನೋದು ಸಾಬೀತಾಗಿದೆ, ಬರೀ ಕಾಂಗ್ರೆಸ್ನಿಂದ ಮೋದಿ ಸೋಲ್ಸೋದಕ್ಕೆ ಅಸಾಧ್ಯ ಅಂತ ಒಪ್ಕೊಂಡಿದ್ದಾರೆ, ಮೋದಿ ಸೋಲ್ಸೋದು ಎಷ್ಟು ಕಷ್ಟ ಅಂತ ಅವರೇ ತೋರಿಸ್ಕೊಂಡಿದ್ದಾರೆ, ಇಂದಿನ ಸಭೆಯ ಮೂಲಕ ಅವರ ಸೋಲನ್ನು ಅವರೇ ಒಪ್ಕೊಂಡಂಗಾಗಿದೆ ಅಂತ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿದರು. ಅಮಿತ್ ಶಾ ಹೇಳ್ತಾ ಇದ್ದಾರೆ, ಕೇಂದ್ರ ಗೃಹ ಸಚಿವರು 300ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಪಾಟ್ನಾದಲ್ಲಿ ನಡೆದಿರುವುದು ವಿಪಕ್ಷ ನಾಯಕರ ಫೋಟೋ ಸೆಷನ್ನು. ಬಿಜೆಪಿ ಮೋದಿಯನ್ನು ಎದುರಿಸೋದಕ್ಕೆ ವಿಪಕ್ಷಗಳು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೊಂದು ಪ್ರಯತ್ನ ಮಹಾಗಠಬಂಧನ್ ರಚಿಸುವುದಕ್ಕೆ. ಇಂಥ ಪ್ರಯತ್ನಗಳು ಹಿಂದಾಗಿದ್ದಾವೆ. ಉದಾಹರಣೆಗೆ ಕರ್ನಾಟಕದಲ್ಲೇ ಆಗಿತ್ತು, ಬೆಂಗಳೂರಿನಲ್ಲಾಗಿತ್ತು. 2018ರ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭದ ನೆಪದಲ್ಲಿ ವಿಪಕ್ಷಗಳೆಲ್ಲ ಸೇರಿದ್ದವು. 2018 ರಾಜ್ಯ ಮಟ್ಟದಲ್ಲೂ ಅದು. 2019ರಲ್ಲಿ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಉತ್ತರ ಪ್ರದೇಶದಲ್ಲಿ ಒಂದಾದರು. ಅದಕ್ಕಿಂತ ಮುಂಚೆ 2015ರಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಮಹಾಗಠಬಂಧನ್ ಮಾಡಿಕೊಂಡು ಕಾಂಗ್ರೆಸ್ RJD ಮೈತ್ರಿ ಆಗಿದ್ವು, ಅದರಲ್ಲಿ ಯಶಸ್ವಿಯಾಗಿದ್ದರು. ಚುನಾವಣೆಗಳಿಗಾಗಿ ನಡೆದಂಥದ್ದು ಕೆಲವು. ಆದರೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಕೂಡ ಇಂಥದ್ದೇ ಮೈತ್ರಿಯ ಪ್ರಯತ್ನ. ಚುನಾವಣೆಗಳ ಸಂದರ್ಭದಲ್ಲಿ ಆಗುವ ಈ ರಾಜಕೀಯ ಹೊಂದಾಣಿಕೆಗಳ ಒಂದಾದರೆ ಇಶ್ಯೂ ಬೇಸ್ಡ್ ಕೂಡ ಆಗಿದ್ದಾವೆ. ಕೇಂದ್ರ ಸರ್ಕಾರ ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದಾಗ ವಿಪಕ್ಷಗಳು ಒಗ್ಗಟ್ಟು ತೋರಿಸಿದ್ವು. ಕೃಷಿ ಕಾಯ್ದೆಗಳ ವಿಷಯದಲ್ಲಿ ವಿಪಕ್ಷಗಳು ಒಗ್ಗಟ್ಟು ತೋರಿಸಿದ್ವು. ಈಗ ಅಂಥದ್ದೇ ಮಹಾಗಠಬಂಧನ್ನ ಮತ್ತೊಂದು ಪ್ರಯತ್ನ, ಆದರೆ ದೊಡ್ಡ ಪ್ರಯತ್ನ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಮೋಹನ್ ವಿಶ್ವ ಇದ್ದಾರೆ ಬಿಜೆಪಿಯಿಂದ, ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾಥ್ ಅವರ ಮೊದಲನೇ ಪ್ರತಿಕ್ರಿಯೆ ತಗೋತೀನಿ. ಎಸ್ ಪ್ರಶಾಂತ್, ಏನನ್ಸುತ್ತೆ ಇವತ್ತಿನ ಮೀಟಿಂಗ್? ವಾಟ್ ಕುಡ್ ಬಿ ದ ಎಂಡ್ ರಿಸಲ್ಟ್ ಆಫ್ ಇಟ್? ಇದು ನೋಡಿ, 2014 ಮತ್ತು 2019ರಲ್ಲಿ 2014ರಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗಿ ಬರುವ ಪ್ರಯತ್ನವನ್ನೇ ಮಾಡಲಿಲ್ಲ. ಹೌದು. ನರೇಂದ್ರ ಮೋದಿ ಒಂದು ರೀತಿ ಹೆಚ್ಚು ಅಡ್ವಾಂಟೇಜ್ನಲ್ಲಿದ್ದರು UPA ಸರ್ಕಾರದ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಕಾರಣದಿಂದ. 2019ರಲ್ಲೂ ಕೂಡ, ಅಂದರೆ 18ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಪ್ರಯತ್ನವನ್ನು ದೇವೇಗೌಡರು ನಡೆಸಿದರು. ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಬಿಹಾರದ ನಾಯಕರವರೆಗೆ, ಅಖಿಲೇಶ್ವರೆಗೆ, ಕಾಂಗ್ರೆಸ್ ಸೇರಿದಂತೆ ಎಲ್ಲರೂ ಒಗ್ಗಟ್ಟಾಗಿ ಬಂದು ಒಂದು ಮೈತ್ರಿಕೂಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಆದರೆ ಬರೀ ಮೈತ್ರಿಕೂಟವನ್ನು ದಿಲ್ಲಿ ಮಟ್ಟದಲ್ಲಿ ನಡೆಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರೆ ಅದಕ್ಕೆ ಯಾವುದೇ ಅರ್ಥ ಇರೋಲ್ಲ. ಯಾಕಂದರೆ ಆಯಾಯ ರಾಜ್ಯಗಳಲ್ಲಿ BJPಯನ್ನು ಎದುರಿಸ್ತಕ್ಕಂಥ ಪಕ್ಷಗಳು ಅಲ್ಲಿ ಹೋಗಿ ನಾವು ಸ್ಪರ್ಧಿಸ್ತೀವಿ, ಅಲ್ಲಿ ಉಳಿದ ಪಕ್ಷಗಳು ಸ್ಪರ್ಧಿಸ್ತವೆ ಅಂತಾದರೆ ಅದಕ್ಕೇನೂ ಅರ್ಥ ಇರಲ್ಲ. ಆ ಕಾರಣದಿಂದ 2023ರಲ್ಲಿ ನಿತೀಶ್ ಕುಮಾರ್ ಒಂದು ರಾಜಕೀಯ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ನನಗನ್ಸುತ್ತೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಥವಾ ಗಾಂಧಿ ಪರಿವಾರನ ಬಿಟ್ಟು
ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು AICC ಅಧ್ಯಕ್ಷರನ್ನಾಗಿ ಮಾಡಿದಾಗಲೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಕಾಂಗ್ರೆಸ್ ನೇತೃತ್ವ ಅಥವಾ ರಾಹುಲ್ ಗಾಂಧಿ ನೇತೃತ್ವ ಅಂತಾದರೆ ಉಳಿದ ಪ್ರಾದೇಶಿಕ ಪಕ್ಷಗಳು ಈಗೇನು ಬೆಂಬಲವನ್ನು ವ್ಯಕ್ತಪಡಿಸ್ತವೆ ಅಷ್ಟು ಹೋಲ್ ಹಾರ್ಟೆಡ್ಲಿ ಬಂದು ಬೆಂಬಲವನ್ನು ವ್ಯಕ್ತಪಡಿಸೋದು ಅವ್ರಿಗೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಿತೀಶ್ ಕುಮಾರನ್ನು ಆಯ್ಕೆ ಮಾಡಲಾಯಿತು. ಹೀಗಾಗಿ ನಿತೀಶ್ ಕುಮಾರ್ ಬಿ ಜೆ ಪಿಯ ಸಖ್ಯ ತೊರೆದು ಈ ಕಡೆ ಬಂದರು. ಲಾಲು ಪ್ರಸಾದ್ ಯಾದವ್ರಿಗೂ ಕೂಡ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಆದರೆ ಮಗನನ್ನು ಮುಖ್ಯಮಂತ್ರಿ ಮಾಡಬಹುದು ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಓಕೆ, ಅಲ್ಲಿಂದ ಶುರು ಆಗುತ್ತೆ ಇದು. ಪಕ್ಕದಲ್ಲಿ ಒಂದು ವೇಳೆ ಒಬ್ಬ ಯಾದವ ಮುಖ್ಯಮಂತ್ರಿಗೆ ಪಟ್ಟ ಕಟ್ಟಿ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೆ ಉತ್ತರ ಪ್ರದೇಶದಲ್ಲೂ ಕೂಡ ಒಂದು ಲಿವರೇಜ್ ಪಾಯಿಂಟ್ ದೊರಕಬಹುದು. ಯಾದವರು ಮತ್ತು ಪಟೇಲರು ಕೂಡ ಅಲ್ಲಿ ಕುರ್ಮಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮತ್ತು ನರೇಂದ್ರ ಮೋದಿಯನ್ನು ಎದುರಿಸಲಿಕ್ಕೆ ಒಬ್ಬ ಕ್ಲೀನ್ ಇಮೇಜ್ ಇರ್ತಕ್ಕಂಥ OBCಯಿಂದ ಬಂದಿರತಕ್ಕಂಥ ಮತ್ತು ರಾಜ್ಯವನ್ನು ಸುದೀರ್ಘ ಅವಧಿಯವರೆಗೆ ಆಳಿದ ಅನುಭವ ಇರತಕ್ಕಂಥ ನಾಯಕ ಇದ್ದರೆ ಕ್ವಾಲಿಫಿಕೇಶನ್ ಇಟ್ಕೊಂಡು ಮೋದಿ ಬಂದಿದ್ರು ಅದೇ ಕ್ವಾಲಿಫಿಕೇಶನ್ ಇರುವಂಥವ್ರು ನರೇಂದ್ರ ಮೋದಿಯನ್ನು ಟೇಕ್ ಆನ್ ಮಾಡಬಹುದು ಅಂತಕ್ಕಂಥದ್ದು ವಿಪಕ್ಷಗಳಿಗೆ ಅನಿಸ್ತಾ ಇದೆ. ನಿತೀಶ್ ಕುಮಾರ್ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ನೋಡಿ, ಅವರು 2015ರಿಂದ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗಿರ್ತಕ್ಕಂಥದ್ದು ಈಗ ಒಂದ್ಸಲ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಅಥವಾ ರಾಷ್ಟ್ರೀಯ ರಾಜಕಾರಣದಲ್ಲಿ ಐ ಶುಡ್ ಹ್ಯಾವ್ ಎ ಪ್ರಮೋಷನ್ ಬೇಕಲ್ಲ, ಒಂದು ಪ್ರಯತ್ನ ಬೇಕು ಅಂತಕ್ಕಂಥದ್ದು ನಿತೀಶ್ ಕುಮಾರ್ಗೆ ಅನಿಸ್ತಾ ಇದೆ. ಆ ಕಾರಣದಿಂದ ಅವ್ರ ಪ್ರಸ್ತಾವನೆ ಪ್ರಕಾರ 77ರಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಒಂದೇನು ಪ್ರಯೋಗ ದೇಶದಲ್ಲಿ ನಡೀತು, ಕಾಂಗ್ರೆಸ್ನ ಪೊಲಿಟಿಕಲ್ ಹೆಗಮನಿ ವಿರುದ್ಧ ಮತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಬಂದವು. ಜೈಲಿನಲ್ಲಿದ್ದರು ನಾಯಕರು. ಆದರೆ ಜಯಪ್ರಕಾಶ್ ನಾರಾಯಣರ ಒಂದು ನೈತಿಕ ಶಕ್ತಿ ಇತ್ತು. ಹೀಗಾಗಿ ಜನತಾ ಪಾರ್ಟಿ ಫಾರ್ಮ್ ಆಯಿತು. ಸೋಷಿಯಲಿಸ್ಟ್ನಿಂದ ಹಿಡಿದು ಜನಸಂಘದವರೆಗೆ ಎಲ್ಲರೂ ಒಂದೇ ಪಕ್ಷದಲ್ಲಿ ಬಂದರು. ಆದರೆ ಆ ಪ್ರಯೋಗ ಸರ್ಕಾರ ಅದು ಚುನಾವಣೆಗೆ ಗೆಲ್ತು, ಸರ್ಕಾರ ಬಂದಾಗ ವಿಫಲ ಆಯಿತು. ನಂತರ ನೋಡಿ, ಚಂದ್ರಶೇಖರ್ಗೆ ಈ ಚೌಧರಿ ಚರಣ್ ಸಿಂಗ್ರಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತು. ಮತ್ತು 89ರಲ್ಲಿ ಇದೇ ರೀತಿಯ ಪ್ರಯೋಗ ನಡೀತು. VP ಸಿಂಗ್ ಬೋಫರ್ಸ್ ಕಾರಣದಿಂದ VP ಸಿಂಗ್ ರಾಜೀವ್ ಗಾಂಧಿಯವರ ಮಿತ್ರರಾಗಿದ್ದರು. ಹೊರಗಡೆ ಬಂದ ತಕ್ಷಣ ಉಳಿದವರೆಲ್ಲರೂ ಅವ್ರಿಗೆ ಬೆಂಬಲ ಕೊಟ್ಟರು. VP ಸಿಂಗ್ ಪ್ರಧಾನಮಂತ್ರಿ ಆದರು. ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸುವಲ್ಲಿ ಯಶಸ್ವಿ ಆಯಿತು. ಆದರೆ ಸರ್ಕಾರ ನಡೆಸುವ ಪ್ರಶ್ನೆ ಬಂದಾಗ ಆ ಪ್ರಯೋಗ ಮತ್ತೆ ವಿಫಲ ಆಯಿತು. 96ರಲ್ಲೂ ತೆಗೆದುಕೊಳ್ಳಿ, ದೇವೇಗೌಡರು ಪ್ರಧಾನಮಂತ್ರಿ ಆದರು, ಆಯ್ಕೆ ಗುಜರಾಲ್ ಪ್ರಧಾನಮಂತ್ರಿ ಆದರು, ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತು. ಆ ಪ್ರಯೋಗ ಕೂಡ ಹೆಚ್ಚು, ಅಂದರೆ 1 ವರ್ಷ ಕೂಡ 2 ಪ್ರಧಾನಮಂತ್ರಿಗಳು ಬಾಳಿಕೆ ಬರಲಿಲ್ಲ. ಆ ಕಾರಣದಿಂದ ನಿತೀಶ್ ಕುಮಾರ್ಗೆ ಅನಿಸ್ತಾ ಇದೆ ಇನ್ನೊಂದು ಬಾರಿ ಈ ರೀತಿಯ ಪ್ರಯೋಗ BJPಯ ವಿರುದ್ಧ ನಡಿಬೇಕು. ಅದರಲ್ಲಿ ಸಿಂಗಲ್ ಕ್ಯಾಂಡಿಡೇಟನ್ನು ಹಾಕಬೇಕು. ಈ ಇಡೀ ಇವತ್ತಿನ ಸಭೆಯ ಒಟ್ಟು ಉದ್ದೇಶ ಇರತಕ್ಕಂಥದ್ದು BJP ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಕೈ ಮಿಲಾಯಿಸಿದರೆ ಅದಕ್ಕೇನು ಅರ್ಥ ಇರಲ್ಲ. ಕರೆಕ್ಟ್. ನನ್ನ ಓಟನ್ನು ನಿನಗೆ, ನಿನ್ನ ಓಟನ್ನು ನನಗೆ ಟ್ರಾನ್ಸ್ಫರ್ ಮಾಡ್ತೀವ ಅನ್ನೋದು ಇವತ್ತಿನ ಸಭೆಯ ಮೂಲ ಉದ್ದೇಶ. ಹೀಗಾಗಿ ನಿತೀಶ್ ಕುಮಾರ್ ಹೇಳ್ತಿದ್ದಾರೆ, ವಿಪಕ್ಷಗಳೆಲ್ಲರೂ BJP ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಿಂಗಲ್ ಕ್ಯಾಂಡಿಡೇಟನ್ನು ಹಾಕಬೇಕು ಅಂತಕ್ಕಂಥದ್ದು ನಿತೀಶ್ ಕುಮಾರ್ರ ಪ್ರಸ್ತಾವನೆ. ನನಗನ್ಸುತ್ತೆ ತಮಿಳ್ನಾಡು, ಮಹಾರಾಷ್ಟ್ರ, ಬಿಹಾರ್ ಈ 3 ರಾಜ್ಯಗಳಲ್ಲಿ ನನಗೇನು ದೊಡ್ಡ ಸಮಸ್ಯೆ ಕಾಣ್ತಾ ಇಲ್ಲ. ಯಾಕಂದರೆ ಅಲ್ಲಿ ಒಕ್ಕೂಟ, ಅಲ್ಲಿ ಮಿತ್ರರೇ BJPಯ ವಿರುದ್ಧ ಮಿತ್ರರು ಸ್ಪಷ್ಟವಾಗಿದ್ದಾರೆ. ಈಗ ಬಿಹಾರದಲ್ಲಿ BJP ವಿರುದ್ಧ ಲಾಲು, ನಿತೀಶ್ ಮತ್ತು ಕಾಂಗ್ರೆಸ್ ಒಟ್ಟಿಗಿವೆ, ಸರ್ಕಾರ ನಡೆಸ್ತಾ ಇವೆ. UPಯಲ್ಲಿ ಇದು ಸಾಧ್ಯ ಆಗಲ್ಲ. ಯಾಕಂದರೆ ಮಾಯಾವತಿ ಏನು ಅಖಿಲೇಶ್ ಜೊತೆ ಬರುವ ಮೂಡ್ನಲ್ಲಿ ಇದ್ದಂತೆ ಅಂತರೂ ಕಾಣಲ್ಲ. ದಿಲ್ಲಿಯಲ್ಲಿ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ ದಿಲ್ಲಿ ಪಂಜಾಬ್ ಕಾಂಗ್ರೆಸ್ ಬಿಟ್ಕೊಡಬೇಕು ಅಂತ. ಹಿಮಾಚಲ್, ಉತ್ತರಾಖಂಡ್, ಪಂಜಾಬ್, ದಿಲ್ಲಿಯ ಕಾಂಗ್ರೆಸ್ ಯೂನಿಟ್ಗಳು ಹೇಳ್ತಾ ಇವೆ ಯಾವುದೇ ಕಾರಣಕ್ಕೂ ನೀವು ಕೇಜ್ರಿವಾಲ್ ಜೊತೆ ಮೈತ್ರಿ ಮಾಡ್ಕೊಳ್ಬೇಡಿ ಅಂತ. ಈ ಸಭೆ ನಡೀತಾ ಇದ್ದಾಗ ಕೇಜ್ರಿವಾಲ್ ಆ ಪತ್ರಿಕಾಗೋಷ್ಠಿಯಲ್ಲಿರಲಿಲ್ಲ. ಅವರು ಹೊರಗಡೆ ಬಂದಮೇಲೆ ಒಂದು ಹ್ಯಾಂಡ್ಔಟ್, ಒಂದು ಪ್ರೆಸ್ ನೋಟ್ ಬಂದಿದೆ. ಕಾಂಗ್ರೆಸ್ ಆರ್ಡಿನೆನ್ಸ್ಗೆ ಕಾಂಗ್ರೆಸ್ನ 31 ರಾಜ್ಯಸಭಾ ಸಂಸದರು ಬೆಂಬಲ ವ್ಯಕ್ತಪಡಿಸುವವರೆಗೆ. ಯಾವ ಆರ್ಡಿನೆನ್ಸ್ಗೆ? ದಿಲ್ಲಿಯ ಏನೊಂದು ಆರ್ಡಿನೆನ್ಸ್ ಅನ್ನು ಕೇಂದ್ರ ಸರ್ಕಾರ ತಂದಿದೆ, ಅದನ್ನು ಕಾಂಗ್ರೆಸ್ ವಿರೋಧಿಸಬೇಕು ರಾಜ್ಯಸಭೆಯಲ್ಲಿ. ಆ ಸ್ಟ್ಯಾಂಡ್ ತೆಗೆದುಕೊಳ್ಳೋದಾದರೆ ಮಾತ್ರ ನಾವು ಮುಂದಿನ ಶಿಮ್ಲಾ ಸಭೆಗೆ ಬರ್ತೀವಿ ಅಂತಕ್ಕಂಥದ್ದನ್ನು ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆ. ಹೀಗಾಗಿ ಇದು ಸುಲಭ ಅಲ್ಲ, ಆದರೆ ರಾಜಕಾರಣದಲ್ಲಿ ಪ್ರಯತ್ನ ಮತ್ತು ಪ್ರಯೋಗಗಳು ಮಾಡೋದೇನು ತಪ್ಪಲ್ಲ ಅಂತ. ಗಂಗಾಧರ ಮೂರ್ತಿ ಅವರನ್ನು ಚೂರು ಮಾಡ್ತೀನಿ ನಾನು. ಯಾಕೆ ಸರ್ ಕುಮಾರಸ್ವಾಮಿ ಅವರು ಹೋಗಲಿಲ್ಲ? ಚರ್ಚೆಗಳು ಬಹಳ ಜೋರಾಗಿದೆ, ಏನೋ ಚುನಾವಣಾ ಪೂರ್ವ ಮೈತ್ರಿನೇ ಆಗ್ಬಿಡುತ್ತೆ JDSಗೂ BJPಗೂ ಅಂತ. ಮೈತ್ರಿಯನ್ನು ದೇವೇಗೌಡರೇ ತಳ್ಳಿ ಹಾಕ್ತಿಲ್ಲ. ಭಾಗ್ಯ ಯೋಜನೆಗಳ ಬಗ್ಗೆ ಚರ್ಚೆ ಬಂದಾಗ ಇವರೇನು ಮೋದಿನ ಕೇಳಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಮಾತಾಡ್ತಾರೆ.
ಇಲ್ಲ, ಒಂದು ಮೊದಲನೇದಾಗಿ ಈ ಸಭೆಗೆ JDS ಪಕ್ಷಕ್ಕೆ ಆಹ್ವಾನ ಇಲ್ಲ ಮೊದಲನೇದಾಗಿ. ಯಾಕೆ ಅಂತಂದರೆ ಅದನ್ನು ಭಾಗವಹಿಸಲಿಲ್ಲ ಅನ್ನೋದಕ್ಕಿಂತ ಕರೆದಿಲ್ಲ ಅನ್ನೋದು ಒಳ್ಳೆ ಸೂಕ್ತವಾದ ವಿಷಯ. ಎರಡನೇದು, ಕಾಂಗ್ರೆಸ್ ನಾಯಕರು ಈಗಲೇ ಮಮತಾ ಬ್ಯಾನರ್ಜಿಯವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿನ್ನೆನೋ ಮೊನ್ನೆನೋ, ಕಾಂಗ್ರೆಸ್ ನೇತೃತ್ವದ ಗಠಬಂಧನ್ ಆದರೆ ಸರಿ ಹೋಗಲ್ಲ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ನಂಬಿಕೊಂಡು ಇಷ್ಟೆಲ್ಲ ರಾಜಕಾರಣ ನಡೀತಿದೆ ಅಂತ ನನಗೇನು ಅನ್ನಿಸ್ತಿಲ್ಲ. BJPಯ ವಿರುದ್ಧ ಒಂದು ದೊಡ್ಡ ಶಕ್ತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತಂದರೆ ಅವ್ರದ್ದವರ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನು ಅವಲಂಬಿಸಿ ಈ ತೀರ್ಮಾನಕ್ಕೆ ಬರಬೇಕೇ ಹೊರತು, ಈ ದೇಶದಲ್ಲಿ ಆಗಲೇ 2 ಬಾರಿ ರಾಹುಲ್ ಗಾಂಧಿಯವ್ರನ್ನ ಪ್ರೊಜೆಕ್ಷನ್ ಮಾಡಿ ಫೇಲ್ಯೂರ್ ಆಗಿ ಮೋದಿಯವರು ಬಂದು ಕೂತಿದ್ದಾರೆ. ಎರಡು ಟರ್ಮ್ ಆಗೋಯ್ತು. ಇನ್ನು 3ನೇ ಟರ್ಮು ಕೂಡ ಈ ರೀತಿಯ ಪ್ರಯತ್ನಗಳಲ್ಲಿ ಮುಂದುವರೆಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನಂತೂ. ಒಂದು, ನಿತೀಶ್ ಕುಮಾರ್ ಅವರ ಪ್ರಯತ್ನ ಇದೆಯಲ್ಲ, ಅದು ಅವರು ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಯಾಕೆ ಅಂತಂದರೆ, ಒಂದು, ಭಾರತೀಯ ಜನತಾ ಪಾರ್ಟಿಯ ದಿಗ್ಗಜ ನಾಯಕರನ್ನ ಎದುರಾಕೊಂಡು ಆಚೆ ಬಂದು ಒಂದು ಮಹಾಗಠಬಂಧನ್ ಮಾಡಿ 3 ಪಾರ್ಟಿಗಳನ್ನು ಸೇರಿಸ್ಕೊಂಡು ಕಡಿಮೆ ಸೀಟ್ ಇದ್ದರೂ ಕೂಡ ಆ ಪಕ್ಷ ಆ ಬಿಹಾರಲ್ಲಿ ಕಡಿಮೆ ಸೀಟಿದೆ, ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ ಅಂದರೆ ಅವರ ಒಂದು ಜಾಣ ನಡೆ. ಪ್ರತಿ ಸಲನೂ ಕೂಡ ಭಾಳ ಸಲ BJP ಜೊತೆನೂ ಮಾಡಿದ್ದಾರೆ, JDUನ ಮರ್ಜ್ ಮಾಡೋ ಪರಿಸ್ಥಿತಿ ಬಂದಾಗೂ ಜಾರ್ಜ್ ಫರ್ನಾಂಡಿಸು, ಶರದ್ ಯಾದವ್ ಅಂಥವ್ರನ್ನೆಲ್ಲ ಹೊರಗಿಟ್ಟು ಅವರು BJP ಜೊತೆ ರಾಜಕಾರಣ ಮಾಡಿ 2 ಸಲ 3 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಈಗ ಪ್ರಶಾಂತ್ ನಾಥ್ ಅವರು ಹೇಳ್ದಂಗೆ ಎಲ್ಲೋ 4 ಗೋಡೆ ಮಧ್ಯೆ ಕೂತು ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಮೋದಿ ವಿರುದ್ಧ BJP ವಿರುದ್ಧ ತೊಡೆ ತಟ್ತೀವಿ ಅಂದ ತಕ್ಷಣ ಇಡೀ ದೇಶ ಎಲ್ಲ ಒಂದಾಗುತ್ತೆ ಅನ್ನೋ ಭ್ರಮೆನಲ್ಲಿ ಯಾರೂ ಇರಬಾರ್ದು. ಯಾಕೆ ಅಂತಂದರೆ ಇನ್ನೂ ಕೂಡ ಪ್ರಬಲವಾದ ಪ್ರಾದೇಶಿಕ ಪಕ್ಷಗಳು 40-40, 20-20 ಗೆಲ್ಲುವಂಥ ಪ್ರಾದೇಶಿಕ ಪಕ್ಷಗಳು ಇನ್ನೂ ಹೊರಗಡೆ ಇದ್ದಾವೆ. ಇದರಿಂದ ಭಾರತೀಯ ಜನತಾ ಪಾರ್ಟಿನೂ ವಿರೋಧ ಮಾಡಿ ಕಾಂಗ್ರೆಸ್ನೂ ವಿರೋಧ ಮಾಡೋವಂಥ ಮನಸ್ಥಿತಿಗಳಿರ್ತಕ್ಕಂಥವ್ರು ಇದ್ದಾರೆ. ಇಲ್ಲಿ ಕಾಂಗ್ರೆಸ್ನ ನಂಬ್ಕೊಂಡು ಯಾಕೆ ಹೋಗಲ್ಲ ಅಂತ ಅಂದರೆ, ಯಾವುದೇ ಪ್ರಾದೇಶಿಕ ಪಕ್ಷಗಳು, ಉದಾಹರಣೆಗೆ ನೀವೇ ಆಗಲೇ ಹೇಳ್ದಂಗೆ 2018ರಲ್ಲಿ ಭಾರತೀಯ ಜನತಾ ಪಾರ್ಟಿನ ಹೊರಗಿಡಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ JDS ಮೈತ್ರಿ ಪಡ್ಕೊಂತು, ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ದೇವೇಗೌಡರು ಕೂತು ಆಶೀರ್ವಾದ ಮಾಡಿದಂಥ ಗೌರ್ಮೆಂಟು, ಕುಮಾರಸ್ವಾಮಿಯವರು CM, ಪರಮೇಶ್ವರ್ ಅವರು DCM. ಅವತ್ತಿನ ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಾಗ ಎಲ್ಲ ಪತ್ರಿಕೆಗಳು ಎಲ್ಲರೂ ಬರೆದದ್ದೇನು ಅಂತಂದರೆ, ಇಲ್ಲಿಂದನೇ ಪ್ರಾರಂಭ 2019ರ ಚುನಾವಣೆಗೆ ದೊಡ್ಡ ದಿಕ್ಸೂಚಿ ಆಗ್ತಾ ಇದೆ, ಎಲ್ಲ ಪ್ರಾದೇಶಿಕ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರು ಒಂದು ಕಡೆ ಸೇರಿದ್ದಾರೆ, ಇದು ದೊಡ್ಡ ಮೆಸೇಜು ಅಂತ ಹೇಳಿ ಪ್ರಾರಂಭ ಆಯಿತು. ಅದು ಕ್ಯಾರಿ ಆಗಿದ್ದರೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಕರ್ನಾಟಕದಲ್ಲೇ ಅದು ಕಾಂಗ್ರೆಸ್ ನಾಯಕರು ಅದನ್ನು ಮುಳುಗಿಸಿದ್ರು, ಕಾಂಗ್ರೆಸ್ ನಾಯಕರೇ ಮುಗಿಸಾಕಿದ್ರು, ಅವರೇ ದೊಡ್ಡ ಕೊಂಟ ಕಟ್ಟಿ ನಿಂತು ಈ ಸರ್ಕಾರನ ಯಾವಾಗ ತೆಗಿಬೇಕು ಅಂತ ತೆಗೆದ್ರು. ಜೊತೆಗೆ MP ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ಕಾಂಗ್ರೆಸ್ ನಾಯಕರು ಅವ್ರಿಗೆ ಗೊತ್ತದು. ಹಾಗಾಗಿ ಯಾವುದೇ ಪ್ರಾದೇಶಿಕ ಪಕ್ಷ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ನಂಬ್ಕೊಂಡು ದೊಡ್ಡ ಗಠಬಂಧನ್ ಕಟ್ಟಿ ಮೋದಿಯವ್ರನ್ನ ಫೇಸ್ ಮಾಡ್ತೀವಿ ಅನ್ನೋ ನಂಬಿಕೆಯಲ್ಲಂತೂ ಇಲ್ಲ. ಈಗ ಹೋಗಿರ್ತಕ್ಕಂಥ ಎಷ್ಟು 10-13 ಏನು ಪ್ರಾದೇಶಿಕ ಪಕ್ಷಗಳ ನಾಯಕರು ಹೋಗಿದ್ದಾರೆ, ಅವ್ರಿಗೂ ಒಳಗಡೆ ಉಳುಕಿದ್ದೇ ಇದೆ. ಕಾಂಗ್ರೆಸ್ನ ನಂಬ್ಕೊಂಡು ನಾವು ಹೋದರೆ ಏನಾಗಬಹುದು? ಯಾಕೆಂದರೆ ಈಗ ಉದಾಹರಣೆಗೆ UPನಲ್ಲಿ BJPನ ಎದುರಿಸಬೇಕು ಅಂತಂದ್ರೆ ಅಲ್ಲಿ ಸ್ಟ್ರಾಂಗ್ ಇದ್ದಿದ್ದು ಅಖಿಲೇಶ್ ಯಾದವ್, ಹೌದಾ? ಸೆಕೆಂಡ್ ಆಪ್ಷನ್ನು BSP ಇತ್ತು. ಕಾಂಗ್ರೆಸ್ಸಲ್ಲಿ ಇಲ್ಲವೇ ಇಲ್ಲ. 380 ಕಡೆ ನಿಲ್ಲಿಸಿ ಕಾಂಗ್ರೆಸ್ಸು, ಭಾಳಷ್ಟು ಕಡೆ ಅಖಿಲೇಶ್ ಯಾದವ್ನ ಸೋಲಿಸಿ, ಭಾಳಷ್ಟು ಕಡೆ BSPನ ಸೋಲಿಸಿ 380ರಲ್ಲಿ ನಿಲ್ಲಿಸಿ 370ಕ್ಕೂ ಹೆಚ್ಚು ಠೇವಣಿ ಲಾಸ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಈ ಥರದ ಕೆಲಸ ಇಡೀ ದೇಶದಲ್ಲಿ ಮಾಡಿದೆ. ಮತ್ತು ಇನ್ನೊಂದು ಅವಾಗಲೇ ಜ್ಞಾಪಿಸಿದ್ರಿ ನೀವು, ಎಮರ್ಜೆನ್ಸಿ ಪೀರಿಯಡನ್ನು ಜ್ಞಾಪಿಸಿದ್ರಿ. ಎಮರ್ಜೆನ್ಸಿ ಪೀರಿಯಡಲ್ಲಿ ಇಂದಿರಾ ಗಾಂಧಿಯವ್ರನ್ನ ಸೋಲಿಸಿ ದೊಡ್ಡ ಜಯಪ್ರಕಾಶ್ ನಾರಾಯಣರದ ಒಂದು ನೇತೃತ್ವದ ಒಂದು ದೊಡ್ಡ ತಂಡ ಕಟ್ಟಿ ಜನತಾ ಪಕ್ಷದ ಇನ್ಕ್ಲೂಡಿಂಗ್ ಜನಸಂಘನೂ ಸೇರಿಕೊಂಡು ಜನತಾ ಪಕ್ಷ ಫಾರ್ಮ್ ಆಗಿ ಗೌರ್ಮೆಂಟ್ ಮಾಡಿದಾಗ ಆ ಪ್ರಾದೇಶಿಕ ಪಕ್ಷದ ಅಥವಾ ಜನತಾ ಪಕ್ಷದ ಗೌರ್ಮೆಂಟ್ಗಳನ್ನು ತೆಗೆದವ್ರು ಯಾರು? ಇದೇ ಇಂದಿರಾ ಗಾಂಧಿ, ಇದೇ ಕಾಂಗ್ರೆಸ್ ಪಾರ್ಟಿ ಸರಿಯಾಗಿ ಆಡಳಿತ ನಡೆಸೋಕ್ಕಾಗದೆ ಇಲ್ಲ. ಒಂದು ನಿಮಿಷ ಇವರು ಅಂದರೆ ಇವರು ಇದ್ದಾಗ ಎಲ್ಲ ಕಡೆ ಒಳ್ಳೆ ಆಡಳಿತನೇ ನಡೆಸಿದಾರಾ? ಡಿಬೇಟಬಲ್. ಒಂದು ನಿಮಿಷ ನಡೆಸಿದಾರಾ? ಓಕೆ. ನೀವು ಇಲ್ಲಿ ಒಂದು ಕಡೆ ಜನತಾ ಪಕ್ಷ ಜನತಾ ಪರಿವಾರನ ಮುಗಿಸೋ ರಭಸದಲ್ಲಿ ಜನತಾ ಪಾರ್ಟಿ ಪ್ರಯೋಗ ವಿಫಲವಾಗಿದ್ದು ಆಂತರಿಕ ಕಚ್ಚಾಟ. ಅದನ್ನೇ ಒಂದು ನಿಮಿಷ ಅದನ್ನೇ ಹೇಳಕ್ಕೆ ಅಲ್ಲೇನು ಕಾಂಗ್ರೆಸ್ ಇಲ್ಲ ಕೇಳಿ ಸರ್, ಕಾಂಗ್ರೆಸ್ ಪಾರ್ಟಿ ಹೇಗೆ ಮಾಡುತ್ತೆ ಅನ್ನೋದಾದರೆ,
ಈಗ ಉದಾಹರಣೆಗೆ ಜನತಾ ಪರಿವಾರದಲ್ಲಿ ಇರ್ತಕ್ಕಂಥ ನಾಯಕರ ಸಣ್ಣ ಜಗಳನೋ ಮತ್ತೊಂದು ಯಾವ ಜಗಳನೋ ಅಧಿಕಾರಕ್ಕೋಸ್ಕರ ಇನ್ನೊಂದು ಕಿತ್ತಾಡಿದ ಜಗಳಗಳಲ್ಲ. ಇವರೆಲ್ಲರೂ ಮಹಾನ್ ಬುದ್ಧಿವಂತ ನಾಯಕರುಗಳು, ಈ ಜನತಾ ಪಕ್ಷದ ಜನತಾ ಪರಿವಾರದ ನಾಯಕರುಗಳು. ಇವರುಗಳನ್ನ ನಾನು ಹೇಳಿದ್ ಸರಿ ನೀನು ಹೇಳಿದ್ ಸರಿ ಅಂತ ವಾದ ಮಾಡ್ಕೊಳ್ಳೋದ್ರಲ್ಲೇ ಇವ್ರು ಕಿತ್ತಾಡ್ಕೊಂಡಿದ್ರು. ಅಧಿಕಾರಕ್ಕೆ ನಾನು CM ಆಗಬೇಕು ನಾನು PM ಆಗಬೇಕು ಅಂತ ಯಾವತ್ತು ಕಿತ್ತಾಡಿ ಹೊಡೆದಾಟ ಆಗಿಲ್ಲ. ಈ ನಾಯಕರುಗಳನ್ನು ಉಪಯೋಗಿಸ್ಕೊಂಡಂಥ ಕಾಂಗ್ರೆಸ್ ಪಾರ್ಟಿ ಅವತ್ತು ಜನತಾ ಪಕ್ಷನ ಜನತಾ ಪರಿವಾರನ ಮುಗಿಸ್ತೇ ಹೊರತು ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದೆ ಅನ್ನೋ ಭ್ರಮೆನೂ ಇರಲಿಲ್ಲ ಇವರಿಗೆ. ಭಾರತೀಯ ಜನತಾ ಪಾರ್ಟಿ ಬೆಳೆದಿದ್ದು ಅದೇ ಕಾರಣಕ್ಕೆ. ಎಲ್ಲಿ ಆ್ಯಂಟಿ ಕಾಂಗ್ರೆಸ್ ಓಟ್ ಇತ್ತು, ಯಾವ್ಯಾವ ರಾಜ್ಯದಲ್ಲಿ ಆ್ಯಂಟಿ ಕಾಂಗ್ರೆಸ್ ಓಟ್ ಇತ್ತು, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಓಟ್ ಹಾಕಲ್ಲ. ಈಗೂ ಜನ ಆ್ಯಂಟಿ ಕಾಂಗ್ರೆಸ್ ಇರೋ ಜನತಾ ಪಕ್ಷದ ಜನತಾ ಪರಿವಾರದ ಓಟು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಅದು ಶಿಫ್ಟ್ ಆದರೆ BJPಗೆ ಶಿಫ್ಟ್ ಆಗುತ್ತೆ ಹೊರತು ಕಾಂಗ್ರೆಸ್ಗೆ ಹೋಗೋದೇ ಇಲ್ಲ. ಆ ಥರದ ಎಲ್ಲ ರಾಜ್ಯಗಳಲ್ಲೂ ಈ ಪ್ರಯೋಗ ಕಾಂಗ್ರೆಸ್ನ ರೀಜನಲ್ ಪಾರ್ಟಿಗಳನ್ನ ಮುಗಿಸಿ ಹೊರಟಿದ್ದ ಪ್ರಯೋಗನೇ ಕಾಂಗ್ರೆಸ್ 50 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಬೆಳೀಲಿಕ್ಕೆ ಕಾರಣ ಆಗಿದೆ. ಇವತ್ತು ಕೂಡ ಸಭೆಗೆ ಕರೆದಿಲ್ಲ ಅಲ್ಲ, ಈಗೇನು JDS ಅಂತ ಸಭೆಗೆ ಕರೆದಿಲ್ಲ ಅವರು. ಇಲ್ಲಿ ಬಂದಾಗ ಕೂಡ ನಿತೀಶ್ ಕುಮಾರ್ ಏನು ಹೋಗಿ ದೇವೇಗೌಡರನ್ನು ಭೇಟಿಯಾಗಿಲ್ಲ. ಅದರ ಅರ್ಥ ಮುಂದೆ ಕೂಡ ಅವರೇನು ಶಿಮ್ಲಾ ಸಭೆಗೆ ಕರೆಯಲ್ಲ. ಕಾಂಗ್ರೆಸ್ ಕೂಡ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಏನು ಸೀಟ್ ಹಂಚಿಕೆ ಮಾಡಲಿಕ್ಕೆ ತಯಾರಿಲ್ಲ. ಅದರ ಅರ್ಥ ನೀವು ದಿನದಿಂದ ದಿನಕ್ಕೆ BJP ಕಡೆ ವಾಲ್ತೀರಿ ಅಂತ. ಒಂದು ನೀವು ಕಳೆದ ಒಂದು ಈ ಸರ್ಕಾರ ಬಂದ ಮೇಲೆ ಭಾಳ ಜನದ್ದು ಒಪಿನಿಯನ್ಗಳನ್ನ ನೀವು ನೋಡ್ತಾ ಇದ್ರಿ, ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ಇದನ್ನು ಮಾತಾಡ್ತಾ ಇರೋದು ಯಾರು ಅಂದರೆ JDS BJP ಜೊತೆ ಹೋಗ್ಬಿಡುತ್ತೆ, JDS BJP ಜೊತೆ MP ಚುನಾವಣೆಗೆ ಸೀಟ್ ಶೇರಿಂಗ್ ಮಾಡ್ಕೊಳ್ಳುತ್ತೆ ಅಂತ ಅತಿ ಹೆಚ್ಚು ಮಾತಾಡ್ತಾ ಇರೋದು ಕಾಂಗ್ರೆಸ್ಸಿನ ನಾಯಕರು ಮತ್ತು ಕಾಂಗ್ರೆಸ್ಸಿನ ಸದ್ಭಕ್ತರು. ಕಾಂಗ್ರೆಸ್ಸಿನ ಸುತ್ತ ಒಂದಷ್ಟು ಸದ್ಭಕ್ತರಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾಗಳು ದಿನ ನೋಡ್ತಾ ಇದ್ದೀನಿ ನಾನು. ಏನು ನಾಳೆ ಬೆಳಗ್ಗೆ ಆಲ್ರೆಡಿ ಕುಮಾರಸ್ವಾಮಿ ಸೆಂಟ್ರಲಲ್ಲಿ ಮಂತ್ರಿನೇ ಆಗ್ಬಿಟ್ರು, ಯಾವ ಕಾರಣಕ್ಕಾಗಕ್ಕೆ ಸಾಧ್ಯ? ಇಂಥದ್ದನ್ನು ತೇಲಿ ಬಿಡ್ತಾ ಇರೋದು, ಅದನ್ನು ಒಂದು ಒಪಿನಿಯನ್ ಮೋಲ್ಡ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಈಗ ನಾವು ಅದನ್ನೇ ನಾನು ಹೇಳಿಕೊಟ್ಟದೆ, ನಾವು ಕ್ಲಿಯರ್ ಕಟ್ ಆಗಿದ್ದೀವಿ. ಯಾವ ಕಾರಣಕ್ಕೂ ಇವತ್ತಿನ ಪರಿಸ್ಥಿತಿನಲ್ಲಿ ಮುಂದಿನ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾಂಗ್ರೆಸ್ಸಿನ ವಿರುದ್ಧ ಕರ್ನಾಟಕದಲ್ಲಿ ಫೈಟ್ ಅಂತೂ ಮಾಡ್ತೀವಿ ಆ್ಯಸ್ ಇಂಡಿವಿಜುವಲ್. ಓಕೆ, ಯಾವ ಕಾರಣಕ್ಕೂ ಯಾರ ಜೊತೆನೂ ಹೋಗೋ ಪ್ರಶ್ನೆನೇ ಇಲ್ಲ. ಈ ಗಠಬಂಧನಗಳನ್ನೆಲ್ಲ ದೇವೇಗೌಡರು ನೋಡದೇ ಇರೋದೇನಲ್ಲ. ದೇವೇಗೌಡರು ಇಂಥ 10 ಗಠಬಂಧನಗಳು ನೋಡಿದ್ದಾರೆ. ಪ್ರಧಾನಮಂತ್ರಿ ಕೂಡ ಅದೇ ಹೇಳಿದ್ದು, ಪ್ರಧಾನಮಂತ್ರಿಗಳೂ ಆಗಿದ್ದಾರೆ. ಅದೇ ಗಠಬಂಧನ, ಗಠಬಂಧನ ಅಲ್ಲ ಅದು. ಕಾಂಗ್ರೆಸ್ ಅವರೇನು ನಮ್ಮ ಜೊತೆ ಇರಲಿಲ್ಲ, ನಮ್ಮ ಜೊತೆ ಇರಲಿಲ್ಲ. ಬೆಂಬಲ ಕೊಟ್ಟು ಮಾಡಿದ್ದಾರೆ. ಒಂದ್ ನಿಮಿಷ ಅದನ್ನೇ ಹೇಳ್ತೀನಿ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಕೂಡ ಈ ಗಠಬಂಧನ್ ಬಹಳ ಜನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದನ್ನಷ್ಟೇ ವಾದ ಮಾಡ್ತೀರಿ. ನಾವು ಕೂಡ ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡಿದೀವಿ. ಅದು ಜ್ಞಾಪಕದಲ್ಲಿ ಇಟ್ಕೋಬೇಕು. ಭಾರತೀಯ ಜನತಾ ಪಾರ್ಟಿಗೂ ನಾವೊಂದ್ಸಲ ಅವಕಾಶ ಕೊಟ್ಟಿದ್ದೀವಿ, ಅವರು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಭಾಳ ಜನ ಹೇಳೋದೇನು, ಈಗ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿ ಇರಲೇ ಇಲ್ಲ ರೀ ಕರ್ನಾಟಕದಲ್ಲಿ ಬೆಳೆಸಿದ ಕುಮಾರಸ್ವಾಮಿ ಅಂತಾರೆ. ಹೌದಾ? ಅದನ್ನು ಅವ್ರು ಒಪ್ಕೊಂತಾರಾ? ನಾವು ನಿಮಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂತ ಭಾರತೀಯ ಜನತಾ ಪಾರ್ಟಿ ಅಂತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ಈ ಘಟಬಂಧನ್ನು ಯಾರ ನೇತೃತ್ವದಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋದ್ರೊಳಗಡೆನೆ ಈ ಘಟಬಂಧನ್ ಬೀಳುತ್ತೆ. ಓಕೆ ಓಕೆ, ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀವಿ. ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. 2024 ಚುನಾವಣೆಯಲ್ಲಿ NDAನ ಸೋಲಿಸೋದಕ್ಕೆ, BJPಯನ್ನು ಸೋಲಿಸೋದಕ್ಕೆ, ಮೋದಿಯನ್ನು ಸೋಲಿಸೋದಕ್ಕೆ ಮಹಾಗಠಬಂಧನ್ನ ಮತ್ತೊಂದು ಪ್ರಯತ್ನ ಶುರುವಾಗಿದೆ. ಪಾಟ್ನಾದಲ್ಲಿ ಇವತ್ತು ಅದರ ಸಭೆ ನಡೀತು. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅನಿಲ್ ಕುಮಾರ್ ಅವರು, ಎಲ್ಲಿ ತನಕ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಇದ್ರಿ, ಅಲ್ಲಿ ತನಕ ಮಹಾಗಠಬಂಧನ ಅಂತ ಆಗೋದು ಒತ್ತಟ್ಟಿಗಿರಲಿ, ಬಂದೊಂದು ಸಭೆ ಕೂಡ ಮಾಡೋದಕ್ಕೆ ತಯಾರಾಗಿರಲಿಲ್ಲ. JDSನವ್ರದ್ದೊಂದು ಅಬ್ಸರ್ವೇಷನ್ ಇದೆ, ಈ ಮಹಾಗಠಬಂಧನ್ಗೆ ನಾಯಕತ್ವ ಡಿಸೈಡ್ ಮಾಡುವಷ್ಟರಲ್ಲಿ ಇದು ಮುಗಿದೋಗ್ಬಿಡುತ್ತೆ ಅಂತ, ಒಡೆದೇ ಹೋಗ್ಬಿಡುತ್ತೆ ಇದು. ಇಲ್ಲ ಅಜಿತ್, ನಾವೆಲ್ಲೂ ಸಹ ಯಾವತ್ತೂ ಸಹ ಕಾಂಗ್ರೆಸ್ಸು ಇಂಥದೇ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಎಲ್ಲೂ ಬೆಂಬಲಿಸಿಲ್ಲ. ಮೊದಲನೇದು. ಎರಡನೇದು, ಸಾರ್ವಜನಿಕರಲ್ಲಿ ಒಂದು ಡಿಸ್ಕಷನ್ ಇರ್ತದೆ, ಬಿಕಾಸ್ ಈಸ್ ಲೀಡಿಂಗ್ ದ ಶೋ ಅನ್ನೋ ಒಂದು ವಿಚಾರದಲ್ಲಿ. ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಅದು ಸಾರ್ವಜನಿಕರ ವಿಚಾರವನ್ನು ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ನಮ್ಮ ಪಾರ್ಟಿ ವಿಚಾರ ಆಗಿದ್ದರೆ ನಾನು ಅದ್ರ ಬಗ್ಗೆ ಮಾತಾಡ್ಬೋದು, ಮೊದಲನೇದು. ಎರಡನೇದು, ನನ್ನ ಮಿತ್ರರಾದಂಥ ಗಂಗಾಧರ ಮೂರ್ತಿ ಅವರು ಆವಾಗಿಂದ ಭಾಳಷ್ಟು ಕಾಂಗ್ರೆಸ್ ಬಗ್ಗೆ ನಾವೇನು ಮಾಡಿದ್ವಿ, ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅವ್ರು ಹೆಂಗೆ ಒಪ್ಪಂದ ಮಾಡ್ಕೊಂಡಿದ್ರು, ಅವ್ರು ಹೆಂಗೆ ಒಪ್ಪಂದ ಮಾಡ್ಕೊಂಡಿದ್ರು, ನಾವು ಹೆಂಗೆ ಒಪ್ಪಂದ ನನಗೆ ಒಂದು ಅನಿಸೋದೇನು ಅಂತಂದರೆ, ನಮ್ಮ ಗಂಗಾಧರ ಮೂರ್ತಿ ಅವ್ರ ಹತ್ರ ಇರುವಂಥ ನಾಲೆಡ್ಜು ಕುಮಾರಸ್ವಾಮಿ ಅವ್ರ ಹತ್ರ ಯಾಕಿಲ್ಲ? ಅಕಸ್ಮಾತ್ ಏನಾದ್ರು ಕುಮಾರಸ್ವಾಮಿ ಅವ್ರ ಹತ್ರ ಆ ನಾಲೆಡ್ಜ್ ಇತ್ತು ಅಂತಂದರೆ ಇಂಥ ಪಾರ್ಟಿಗಳ ಜೊತೆಗೆ ಅಲೈನ್ಸ್ ಯಾಕೆ ಮಾಡ್ಕೊಳ್ತಾರೆ ಅವರು? ವೈ ಶುಡ್ ದೇ ಡೂ ಆನ್ ಅಲೈನ್ಸ್? ಬೇಡಪ್ಪ, ನಾನು ತತ್ವ ಸಿದ್ಧಾಂತಗಳ ಮೇಲೆ ನಾನು ನಿಂತ್ಕೊಳ್ತೀನಿ. ಏನಪ್ಪ, ನೀವು ಹೋಗಿದ್ರಿ ಅವ್ರ ಮನೆಗೆ? ಅಲ್ಲಲ್ಲ, ಆಗಲಿ, ಬೇಡ ಅಂತ ರಿಜೆಕ್ಟ್ ಮಾಡಬೇಕಲ್ಲ. ಓಕೆ,
ಬೇಡ ಅಂತ ರಿಜೆಕ್ಟ್ ಮಾಡೋದಕ್ಕೆ ಅವ್ರ ಬಾಯಲ್ಲಿ ಬೆಲ್ಲ ಇಟ್ಕೊಂಡಿದ್ರಾ? ಇಲ್ವಲ್ಲ. ಹೇಳ್ಬೋದಾಗಿತ್ತು ಅವತ್ತಿಲ್ಲ ಸ್ವಾಮಿ, ನಮ್ಮ ತತ್ವ ಸಿದ್ಧಾಂತಗಳ ಮೇಲೆ ನಾವು ನಿಂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ನಮಗೆ ಮುಖ್ಯಮಂತ್ರಿ ಬೇಕಾದಾಗ ಅನುಭವಿಸ್ತಾರೆ, ಪ್ರಧಾನಮಂತ್ರಿ ಬೇಕಾದಾಗ ಅನುಭವಿಸ್ತಾರೆ, ಹೊರಗಡೆ ಕೂತ್ಕೊಂಡು ಟೀಕೆ ಮಾಡೋದು. ಇವತ್ತು 18% ವೋಟ್ ಶೇರ್ ಇದ್ದಂಥ JDS ಪಾರ್ಟಿ ಕರ್ನಾಟಕದಲ್ಲಿ ಮೂಲೆ ಗುಂಪಾಗುವಂಥದ್ದು ನಾನು ಇವತ್ತಲ್ಲ 3 ವರ್ಷಗಳಿಂದ ಹೇಳಿದ್ದೆ, ತಮ್ಮ ಚಾನಲಲ್ಲೂ ಸಹ ಹೇಳಿದ್ದೆ. ನಾನು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡಿದ್ದಂಥ JDS ಪಾರ್ಟಿ ಯಾವ ಗುಂಪಿಗೆ ಹೋಗಿ ಸೇರ್ತದೆ ಅಂತ ನಾನು ಉದಾಹರಣೆ ಸಹ ಹೇಳಿದ್ದೆ. ಅಕಾಲಿದಲ್ಲೇನಾಯಿತು, PDP ಏನಾಯಿತು, ಮುಂದಿನ ದಿನಗಳಲ್ಲಿ JDS ಸಹ BSP ಇಂದ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ JDS ಸಹ ಅದೇ ಆಗ್ತದೆ, PDP ಸಹ ಅದೇ ಆಯಿತು. ದೇ ಆಲ್ವೇಸ್ ಅಕ್ವೈರ್ ದ ಸ್ಮಾಲರ್ ಪಾರ್ಟೀಸ್ ಇನ್ ದ ಲಾರ್ಜರ್ ಸ್ಟೇಟ್ಸ್ ಆ್ಯಂಡ್ ದೇ ಮೇಕ್ ದೇರ್ ರೂಲಿಂಗ್. ಅಷ್ಟೇ ಭಾರತೀಯ ಜನತಾ ಪಾರ್ಟಿ. ದೇ ನೆವರ್ ಕಮ್ ವಿತ್ ದೇರ್ ಓನ್ ಕೆಪಾಸಿಟಿ. ಮೊದಲನೇದು. ಎರಡನೇ ವಿಚಾರ, ಇವತ್ತು ಮಹಾಗಠಬಂಧನ್ ಅನ್ನೋ ವಿಚಾರವನ್ನು ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ಮಹಾಗಠಬಂಧನ್ ಅನ್ನುವಂಥದ್ದು ಹಿಂದೆ BJPಗೆ ಏನೊಂದು ಸೀಮಿತವಾದಂಥದ್ದು ಇವತ್ತು ಕಾಂಗ್ರೆಸ್ಸಿಗೆ ಬಂದಿದೆ. ಬಿಕಾಸ್ ಆಸ್ ವಿ ಹ್ಯಾವ್ ಲೆಸ್ ನಂಬರ್. ಅವತ್ತು ಭಾರತೀಯ ಜನತಾ ಪಾರ್ಟಿ ಇದೇ ಒಂದು ಸ್ಥಾನವನ್ನು ಪಡಿಲಿಕ್ಕೆ ಪ್ರತಿಯೊಬ್ಬರು ಮನೆಗೆ ಹೋಗಿದ್ದಂಥದ್ದು ಇತ್ತು. ಅದೇ ಥರ ನಾವು ಹೋಗ್ತಾ ಇದ್ದೀವಿ. ತಪ್ಪಲ್ಲ ಪಾಲಿಟಿಕ್ಸ್ ಒಳಗಡೆ, ಅದರ ಒಪ್ಕೊಳ್ತೀವಿ ನಾವು. ಇವತ್ತು ಕೆಲವೊಬ್ಬರು ವೀಕ್ಷಕರೇ, ಕೆಲವೊಬ್ಬರು ಅನಲಿಸ್ಟ್ ಹೇಳ್ತಾರೆ ಕಾಂಗ್ರೆಸ್ಸು ಕರಿದೇ ಹೋಯ್ತು, ಕಾಂಗ್ರೆಸ್ ಕರೆದೋಯ್ತು, ರಾಹುಲ್ ಗಾಂಧಿ ಹೋದ್ರು, ಮಲ್ಲಿಕಾರ್ಜುನ್ ಖರ್ಗೆ ಹೋದ್ರು. ಎಸ್, ವಿ ವಾಂಟೆಡ್ ಟು ಡಿಫೀಟ್ ಅವರ್ ಅಪೋನೆಂಟ್, ದೆರ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ಇವತ್ತು ನಾನು ಒಂದು ತಮ್ಮ ಮೂಲಕ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ಸೋ ಕಾಲ್ಡ್ ಏನೇ ಇವರು ಭಾರತೀಯ ಜನತಾ ಪಾರ್ಟಿಯವರಾಗಿರ್ಬೋದು, JDSನವರಾಗಿರ್ಬೋದು, ಇನ್ನೊಂದು ಯಾವುದೋ ನಾನ್ ಅಲಯನ್ಸ್ ಪಾರ್ಟಿಗಳು ನಮ್ಗೆ ಏನೇ ಹೇಳಿದ್ರು ಸಹ, ಅವ್ರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ವಿತೌಟ್ ಕಾಂಗ್ರೆಸ್ ಪಾರ್ಟಿ ನೋಬಡಿ ಈಸ್ ಏಬಲ್ ಟು ಗೋಯಿಂಗ್ ಟು ಫಾರ್ಮ್ ದ ಗವರ್ನಮೆಂಟ್. ಸರಿಸುಮಾರು ಅಲ್ಲಲ್ಲ, ನಿಮಗೆ ಒಂದು ವಿಚಾರ ಅಜಿತ್ ಅವರೇ, ಒಂದು ಸ್ಮಾಲ್ ಅನಾಲಿಸಿಸ್ ಹೇಳ್ಬಿಡ್ತೀನಿ. 141 ಸೀಟಲ್ಲಿ ಈ ಸರಿ ವಿ ಆರ್ ಗೋಯಿಂಗ್ ಟು ಗಿವ್ ಅ ವೆರಿ ಟಫ್ ಫೈಟ್. ಬಿಹಾರ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ತಮಿಳುನಾಡು ಇರ್ಬೋದು. 141 ಸರಿಸುಮಾರು. ಬಿಹಾರಲ್ಲಿ 40 ಸೀಟು ಕಾಂಗ್ರೆಸ್ ಪಕ್ಷ. ನಾನು ಕರ್ನಾಟಕ, ಹಿಮಾಚಲ್, ಜಾರ್ಖಂಡ್, ಬಿಹಾರ್, ಛತ್ತೀಸ್ಗಢ, ಹರಿಯಾಣ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ್, ತೆಲಂಗಾಣ, ಟುಗೆದರ್ 285 seats that we are very, very, very comfortable with. Including alliance. It is not only Congress. ಮೊದಲನೇದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಅಲಯನ್ಸ್, ಸ್ಟ್ರಾಂಗ್ ಪಾರ್ಟ್ನರ್ ಆಗಿ ನಾವು ಫೈಟ್ ಮಾಡೋಕ್ಕೆ ಕೆಪಾಸಿಟಿ ಇರುವಂಥದ್ದು ಬಿಹಾರ್ ಆಗಿರ್ಬೋದು, ತಮಿಳುನಾಡು, ಮಹಾರಾಷ್ಟ್ರ ಆ್ಯಂಡ್ ಛತ್ತೀಸ್ಗಢ, ಜಾರ್ಖಂಡ್. ಒಂದೊಂದೇ ರಾಜ್ಯ ಚರ್ಚೆ ಮಾಡಿದ್ರೆ ಕೇರಳ ಹೆಂಗೆ ಬಂತು ಈ ಲಿಸ್ಟಲ್ಲಿ? ಕೇರಳ ಯಾಕಂದ್ರೆ ವಿ ಹ್ಯಾವ್ ಬೀನ್ ಪ್ರಿಡಾಮಿನೆಂಟ್ಲಿ ಸ್ಟ್ರಾಂಗ್ ದೆನ್ BJP. We are predominantly strong than BJP. Okay. BJP-ಗಿಂತ ಜಾಸ್ತಿ ತಗತಿ. Of course, yes. Sir, end of the day, ನಾನು ಸತ್ತ ಹಿಡಿಬೇಕು ಅಂದ್ರೆ ಇನ್ ಟರ್ಮ್ಸ್ ನಾನು ಅಂದ್ರೆ ಅಪೋಸಿಷನ್ 100 ಕ್ರಾಸ್ ಮಾಡಲೇಬೇಕು. ನಾನು 49 ಇದ್ದೀನಿ, 45 ಇದ್ದೀನಿ, 46 ಇದ್ದೀನಿ, ನಾನು 65 ಸೀಟು, 66 ಸೀಟ್ ನಾನು ಹೆಂಗೆ ತಗೊಳ್ಬೇಕು ಅನ್ನೋದು ಇಸ್ ವಾಟ್ ಮೈ ಕ್ಯಾಲ್ಕುಲೇಷನ್ ಇಸ್. ಐ ಆಮ್ ನಾಟ್ ಟೆಲ್ಲಿಂಗ್ ನಾವು ರಾತ್ರಿ ನಾವು ಯಾರನ್ನೋ ಒಬ್ಬರನ್ನ ಮುಖ್ಯ ಪ್ರಧಾನಮಂತ್ರಿಗಳು ಮಾಡ್ಬಿಡ್ತೀವಿ, ನಮ್ದೇನೋ ಆಗ್ಬಿಡುತ್ತೆ ಅನ್ನೋದು ಸುಳ್ಳು. ಅದೇ ಥರ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಈಗ ಕರೆಕ್ಟ್ ಸರ್, ಈಗ ಲೋಕಸಭಾ ಚುನಾವಣೆಗೆ ನಾವು ಆಮ್ ಆದ್ಮಿ ಪಕ್ಷದ ಜೊತೆಗೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಅಂತೀರಿ. ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಕಥೆ ಏನಾಗುತ್ತೆ? ದಿಲ್ಲಿಲಿ ಕಾಂಗ್ರೆಸ್ನ ಕಥೆ ಏನಾಗುತ್ತೆ? ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಕಥೆ ಏನಾಗುತ್ತೆ? ನನಗೆ ಅಜಿತ್ ಒಂದು ಆಶ್ಚರ್ಯ ಅನ್ಸೋದೇನು ಅಂತಂದರೆ, ಗುಜರಾತ್ನಲ್ಲಿ ಏನಾಗುತ್ತೆ? ಒಂದು ಆಶ್ಚರ್ಯ ಅನ್ಸೋದೇನು ಅಂತಂದರೆ, ಮೇ ಬಿ ಐಡಿಯಾಲಜಿಕಲಿ ನನ್ನ ಅಪೋನೆಂಟ್ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ, ಜಸ್ಟ್ ಫಾರ್ ಅ ಫ್ರೆಂಡ್ಲಿ ಡಿಬೇಟ್. ನನ್ನ ಐಡಿಯಾಲಜಿಕಲಿ ಅಪೋನೆಂಟ್ ಇರ್ಬೋದು, ಐಡಿಯಾಲಜಿಕಲಿ ಅಪೋನೆಂಟ್ ಇರ್ಬೋದು, ಬಟ್ ಅವರು ಸಹ ಏನ್ ಐಡಿಯಾಲಜಿನ ಇಟ್ಕೊಂಡಿದ್ದಾರೋ ಪೊಲಿಟಿಕಲಿ ನಾವು ಅಪೋನೆಂಟ್ ಇರ್ಬೋದು. ಈಗ ಸದ್ಯಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಬಹುದು, ಮೋದಿನ ಸೋಲಿಸಬೇಕು ಅನ್ನೋ ವಿಷಯದಲ್ಲಿ ಏಕಾಭಿಪ್ರಾಯ. ಅಲ್ಲಲ್ಲ, ನೋ ಐಡಿಯಾಲಜಿಕಲಿ ವಿ ಆರ್ ಒನ್. ನಾವು ಪೊಲಿಟಿಕಲಿ ಅಪೋನೆಂಟ್ ಇದ್ದೀವಿ, ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಪೊಲಿಟಿಕಲಿ ನನ್ನ ಅಗೇನೆಸ್ಟ್ ಇದ್ದಾರೆ, ಅವರು ಫೈಟ್ ಮಾಡ್ತಾರೆ, ನಾನು ಗೆಲ್ತೀನಿ, ನಾನು ಸೋಲ್ತೀನಿ, ಓಕೆ. ಬಟ್ ನನಗೆ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಅಂತ ಸೋ ಕಾಲ್ಡ್ ಹಿಂದುತ್ವದ ಪಾರ್ಟಿ PDP ಜೊತೆಗೆ ಹೋಗಿ ಅಲೈನ್ಸ್ ಮಾಡ್ಕೊಳ್ತದೆ. ಅವತ್ತು ತತ್ವ ಸಿದ್ಧಾಂತಗಳಿರಲಿಲ್ಲ ಅವ್ರಿಗೆ, ಅವ್ರು ಹೋಗ್ಬಿಟ್ಟು ಇನ್ನೊಂದು ಯಾವುದೋ ಒಂದು ಪಾರ್ಟಿ ಜೊತೆಗೆ ಅಲೈನ್ಸ್ ಮಾಡ್ಕೊಳ್ತಾರೆ. ಐಡಿಯಾಲಜಿಕಲಿ ಸಾಧ್ಯನೇ ಇಲ್ಲ. ಶಿವಸೇನೆ ಜೊತೆ ನೀವು ಮಾಡ್ಕೊಂಡ್ರಿ? ಯಾರು? ಶಿವಸೇನಾ ವಾಸ್ ಬೀನ್ ಸಪೋರ್ಟೆಡ್ ಫ್ರಮ್ ಲಾಂಗ್. ವೆನ್ ಇಂದಿರಾ ಗಾಂಧಿ ವಾಸ್ ದೇರ್, ವಿ ಹ್ಯಾವ್ ಅಲ್ಲ ಸರ್, ಒಂದ್ ನಿಮಿಷ, ಪ್ಲೀಸ್ ಕರೆಕ್ಟ್ ಮೀ ಫ್ರಮ್ ರಾಂಗ್ ಸರ್. ಇಟ್ ವಾಸ್ ಇಂದಿರಾ ಗಾಂಧಿ ಹೂ ಸಪೋರ್ಟೆಡ್ ಬಾಳಾಸಾಹೇಬ್ ಠಾಕ್ರೆಜಿ. ಬಾಳಾಸಾಹೇಬ್ ಠಾಕ್ರೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ದು ನಾನೇ ಅಂತಾದ್ರೆ ನಾನು ಒಪ್ಕೊಳ್ತೀನಿ ಅಂತಕ್ಕಂಥದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು ಅವರು. ಬಿಜೆಪಿ ಅವರು ಅದ್ರದ್ದು ಕ್ಲೇಮ್ ಮಾಡಲಿಲ್ಲ. ಒಂದೇ ನಿಮಿಷ
ಬಿಜೆಪಿ ಅವರು ಕ್ಲೇಮ್ ಮಾಡಲಿಲ್ಲ ನಾವು ಬಾಬರಿ ಮಸೀದಿ ಧ್ವಂಸ ಮಾಡಿದ್ವಿ ಅಂತ. ಶಿವಸೇನೆ ಅವರು ಹೇಳಿದ್ರು ಎಸ್ ನಾವು ಅಡ್ವಾಣಿ ಹೇಳಿದ್ರು ಇಟ್ಸ್ ರಿಗ್ರೆಟ್ ಅಚಾತುರ್ಯ ಅದು ಬಾಬರಿ ಮಸೀದಿ ಧ್ವಂಸ ಅಂತ. ಬಿಜೆಪಿ ಸ್ಟ್ಯಾಂಡ್ ತಗೊಂಡ್ರೆ ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡ್ರಿ. ಒಂದು ನಿಮಿಷ ಆಯ್ತಾ. ಈಗ ಒನ್ ಬೈ ಒನ್ ನಾನು ಸಬ್ಜೆಕ್ಟ್ ತಗೊಳ್ಳೋದಾಯ್ತು ಅಂದ್ರೆ ಇದನ್ನ ಸ್ಕಿಪ್ ಮಾಡೋಣ. ಓಕೆ, ಮುಂದೆ. ಈಗ ನೆಕ್ಸ್ಟ್ ನಾನು ಇದನ್ನೊಂದೇ ಮಾತಾಡ್ತಾ ಹೋದ್ರೆ Okay, ಬೇರೆ okay. ನಾನು ಕವರ್ ಸರಿ, ಮಾಡೋದಕ್ಕಾಗಲ್ಲ. ಸರಿ, ಹಾರ್ಡ್ಲಿ ಸರಿ. ಹ್ಯಾವ್ 8 minutes. Okay, okay. ಸೊ ಈಗ ಟೆಂಟೇಟಿವ್ ಆಗಿ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ಚರ್ಚೆ ಮಾಡದೇ ಇರುವಂಥ ಪ್ರಶಾಂತ್ ವಿಚಾರ ಏನು ಅಂತಂದರೆ, ದೇರ್ ವಾಸ್ ಅಬೌಟ್ 312 ಸೀಟ್ಸ್ ಫಾರ್ ಭಾರತೀಯ ಜನತಾ ಪಾರ್ಟಿ ಇನ್ ಉತ್ತರ ಪ್ರದೇಶ್ ಇನ್ 2017. ಇವತ್ತಿಗೆ ಅವತ್ತು ಸಮಾಜವಾದಿ ಪಾರ್ಟಿ ಹತ್ರ ಬರೀ 47. ಐ ಆಮ್ ನಾಟ್ ಟೆಲ್ಲಿಂಗ್ ಕಾಂಗ್ರೆಸ್, ಮೇ ಬಿ ವಾಟ್ ಎವರ್ ಗಂಗಾಧರ್ ಮೂರ್ತಿ ಅವರು ಹೇಳಿದ್ ನಿಜ ಇರ್ಬೋದು. ವಿ ಡೋಂಟ್ ಹ್ಯಾವ್ ಅ ಫ್ರಾಕ್ಷನ್ ಮ್ಯಾಂಡೇಟ್ ದೇರ್, ನೈದರ್ ವಿ ಹ್ಯಾವ್ ಅ ಗುಡ್ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್. ಆದರೆ ಸಮಾಜವಾದಿ ಪಾರ್ಟಿ ಅವತ್ತಿನ ದಿವಸದಲ್ಲಿ 47 ಸೀಟ್ ಇತ್ತು 2017ರಲ್ಲಿ, ಬಿಫೋರ್ 2019. ಇವತ್ತಿನ ದಿವಸದಲ್ಲಿ ಸಮಾಜವಾದಿ ಪಾರ್ಟಿ 118 ಸೀಟ್ ಇದೆ. ಅದೇ ಥರ ಭಾರತೀಯ ಜನತಾ ಪಾರ್ಟಿ 274 ಸೀಟ್ ಇದೆ. ಆನ್ ಅನ್ ಆವ್ರೇಜ್, ಇಫ್ ಐ ಆಮ್ ಈವನ್ ಹೋಲ್ಡಿಂಗ್ ಪರ್ ಸೇ ಫಾರ್ ಎಕ್ಸಾಂಪಲ್ 11 MLAಗಳಿಗೆ ಸೇರಿ ಒಬ್ಬ MP ನ ಗೆಲ್ಲಿಸ್ತಾನೆ ಅಂತಂದ್ರೆ ದೇ ಆರ್ ನಿಯರ್ಲಿ ಲೂಸಿಂಗ್ 16 ಸೀಟ್ಸ್. ಒಂದು ಪ್ರಶಾಂತ್ ಅವಾಗ ಅಂತಿರ್ತಾರೆ, ಪಾಲಿಟಿಕ್ಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್, ಇಟ್ಸ್ ಎ ಕೆಮಿಸ್ಟ್ರಿ. ಇನ್ನು ಮುಂದೆ ಹೇಳ್ಬೇಕು, ಎಕ್ಸೆಲ್ ಶೀಟ್ ಅಲ್ಲ ಪಾಲಿಟಿಕ್ಸ್ ಅಂದ್ರೆ. ಸೊ ಒಂದು ಅದೇನಾಗುತ್ತೆ ಈಗ ಆ ಲೆಕ್ಕಾಚಾರದಲ್ಲಿ ಸುಮ್ಮನೆ ಆ ಲೆಕ್ಕಾಚಾರದಲ್ಲಿ 2019ರಲ್ಲಿ ಕರ್ನಾಟಕದಲ್ಲಿ ಬರಲೇಬಾರದಿತ್ತು ನಿಮ್ಮ ಗವರ್ಮೆಂಟ್ ಅಲ್ವಾ. ಒಂದು ನಿಮಿಷ, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. 25ರಲ್ಲಿ ಬಿಜೆಪಿಗೆ ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಈಗ ಭಾರತೀಯ ಜನತಾ ಪಾರ್ಟಿದು 2019ರಿಂದ 2023 ತನಕ ಅವರು ಆಡಳಿತ ಮಾಡಿದ್ರು. ಇಡೀ ಕೆಲವೊಂದು ಮಾಧ್ಯಮಗಳು ಅವರೇ ಬರ್ತಾರೆ ಅಂತ ಸಹ ತೋರಿಸಿದ್ರು. ದೆನ್ ವೈ ಡಿಡ್ ದೇ ನಾಟ್ ಸಿ ಸಮಟೈಮ್ಸ್ ಇಟ್ ಮೇ ನಾಟ್ ವರ್ಕ್. ಐ ಆಮ್ ನಾಟ್ ಟೆಲ್ಲಿಂಗ್ ಕರೆಂಟ್ಲಿ ಎಟ್ ದ ಪೇಪರ್ಸ್, ಇವತ್ತು ಕಾಣುವಂಥ ಪೇಪರ್ಸ್ನಲ್ಲಿ ಯಾವ ಸ್ಟ್ರಾಂಗ್ ಇದೆ ಅನ್ನೋದ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇಲ್ಲಿ ಅಜಿತ್, ಒಂದು ನಾವು ಆಲೋಚನೆ ಮಾಡಬೇಕಾಗಿರೋದು 273 ಇಸ್ ದ ಮ್ಯಾಜಿಕ್ ನಂಬರ್. ಕರೆಂಟ್ಲಿ ವಾಟ್ ಈಸ್ ಬಿಜೆಪಿ ಲುಕಿಂಗ್ ಅಟ್ 301, ವೇರ್ ದೇರ್ ಎಕ್ಸ್ಟ್ರಾ ಈಸ್ ಅಬೌಟ್ 28 ಸೀಟ್ಸ್. ಬರೀ 28 ಸೀಟ್ಗಳಲ್ಲಿ ಮಾತ್ರನೇ ಭಾರತೀಯ ಜನತಾ ಪಾರ್ಟಿ ಮುಂದೆ ಇರೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ NDA, ಐ ಆಮ್ ಟಾಕಿಂಗ್ ಅಬೌಟ್ ದ ಬಿಜೆಪಿ. ಇಫ್ ಯು ಆರ್ ಟೆಲ್ಲಿಂಗ್ NDA, ಇಟ್ ಈಸ್ 328. ಟೆಂಟೇಟಿವ್ 55 ಸೀಟ್ ಜಾಸ್ತಿ ಇದ್ದಾರೆ. ಈವನ್ ಇಫ್ ಯು ಆರ್ ಲುಕಿಂಗ್ ಎಟ್ ಸಮ್ ಆಫ್ ದ ಸ್ಟೇಟ್ಸ್ ಲೈಕ್ ಕರ್ನಾಟಕ, ಛತ್ತೀಸ್ಗಢ, ರಾಜಸ್ಥಾನ್, ಮಧ್ಯಪ್ರದೇಶ್, ವೇರ್ ಬಿಹಾರ್ ನಾವು ಅವತ್ತಿರಲಿಲ್ಲ, ಇವತ್ತು ರಾಜಸ್ಥಾನ್ ಇರಲಿಲ್ಲ, ಉತ್ತರ ಪ್ರದೇಶ್ ಇರಲಿಲ್ಲ. So Uttar Pradesh, I am talking about Samajwadi Party was only 42. Even if I am looking at those numbers, tentatively about 170 to 200 seats where BJP is going to land, including NDA. 170 seat ಹೋದ್ರೆ there is not even a single alliance who is going to alliance with BJP. They are already threatened. ಮಾತಾಡ್ಸಿಲ್ಲ ಅಲ್ಲ ಅಜಿತ್, ಆಗ್ಲೇ ನೀವು ಹೇಳ್ದಂಗೆ ಪೊಲಿಟಿಕ್ಸ್ ಇಸ್ ನಾಟ್ ಅನ್ ಎಕ್ಸೆಲ್ ಶೀಟ್. ಏನೋ ಒಂದು ಫಾರ್ಮುಲಾ ಹಾಕಿ ಪ್ಲಸ್ ಮೈನಸ್ ಡಿವಿಷನ್ ಮಾಡಿ ಕನ್ವರ್ಟ್ ಮಾಡಿ ನಂಬರ್ ಆಫ್ ಸೀಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅನುಭವದಿಂದ ಬಂದಂತ ಹೇಳಿಕೆ. ನೋ ಇಟ್ಸ್ ಅ ಫ್ಯಾಕ್ಟ್. ಮೊನ್ನೆ ಎಲೆಕ್ಷನ್ ನೀವು ಕಳೆದ ಬಾರಿ ಇವ್ರು ಏನ್ ಹೇಳಿದ್ರು, ಆ ರೀತಿ ವರ್ಕ್ ಆಗೋಂಗಿದ್ರೆ 2019 ಲೋಕಸಭಾ ಚುನಾವಣೆಯ ಒಂದು 5 ತಿಂಗಳು ಹಿಂದೆ ತಗೊಂಡ್ರೆ ನಾವು ರಾಜಸ್ಥಾನದಲ್ಲಿ ಅಧಿಕಾರ ಕಳ್ಕೊಂಡಿದ್ವಿ, ಮಧ್ಯಪ್ರದೇಶದ ಅಧಿಕಾರ ಕಳ್ಕೊಂಡಿದ್ವಿ, ಛತ್ತೀಸ್ಗಢಲ್ಲೂ ಕಳ್ಕೊಂಡಿದ್ವಿ, ಪಂಚರಾಜ್ಯಗಳ ಚುನಾವಣೆ ಅಂತ ಬಂದಾಗ. ಆದ್ರೂ ಕೂಡ ಜನ ಕೇಂದ್ರದ ಚುನಾವಣೆ ಅಂತ ಬಂದಾಗ 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 303 ಸೀಟ್ ಕೊಟ್ಟರು. ಕರ್ನಾಟಕದಲ್ಲೂ ಅಷ್ಟೇ ನಮ್ದು 104 ಇತ್ತು, ಇವರಿಬ್ಬರು ಅಲಯನ್ಸು 120 ಇತ್ತು. ಸ್ಟಿಲ್ 28ರಲ್ಲಿ 25 ಕಡೆ BJP ಗೆದ್ದಿತ್ತು ಅವತ್ತು. ಇಟ್ ನಾಟ್ ವರ್ಕ್ ದಟ್ ವೇ. ಸಿ ನೋಡಿ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಆ ಇಮೇಜಸ್ನ. ನೀವು ನೋಡ್ತಾ ಇದ್ರೆ ಆಗ್ಲಿಂದ ಆ ಇಮೇಜಸ್ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು. ನೀವು ತಕ್ಕಡಿಯನ್ನು ಇಟ್ಕೊಂಡ್ರೆ ಒಂದು ತಕ್ಕಡಿನಲ್ಲಿ ನೀವೆಲ್ಲ ಈ ಮಹಾಗಠಬಂಧನ ನಾಯಕರು, ಇನ್ನೊಂದು ತಕ್ಕಡಿಯಲ್ಲಿ ಮೋದಿಯವ್ರನ್ನ ಹಾಕೊಂಡ್ರೆ ಈ ಮಹಾಗಠಬಂಧನಲ್ಲಿ ಇರೋರು ಯಾರ್ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಒಂದು ಇಮೇಜ್ ಏನು ಸೊಸೈಟಿನಲ್ಲಿ, ಅವರ ಪೊಲಿಟಿಕಲ್ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ನೋಡ್ತಾ ಬಂದ್ರೆ ನಿತೀಶ್ ಕುಮಾರ್ ಇಮೇಜ್ ನಾನು ಹೇಳ್ತೀನಿ ಕೇಳಿ. ಕೊನೆಗೆ ನಿತೀಶ್ ಕುಮಾರ್ಗೆ ಬಂದೇ ಬರ್ತೀನಿ ನಾನು. ನಿತೀಶ್ ಕುಮಾರ್ ಇಮೇಜ್ ಚೆನ್ನಾಗಿರ್ಬೋದು, ಬಟ್ ನಿತೀಶ್ ಕುಮಾರ್ ಹಿಂದೆ ಇದ್ದಾರೆ ಗೊತ್ತಾ ಯಾರ್ಯಾರು? ಟೇಕ್ ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅಂದರೆ ಫಸ್ಟ್ ಜನಕ್ಕೆ ನೆನಪಾಗದೆ ಡೈನಸ್ಟಿ ಪೊಲಿಟಿಕ್ಸ್, ವಂಶ ಪಾರಂಪರ್ಯ ರಾಜಕಾರಣ, ಕರಪ್ಷನ್ನು, ನ್ಯಾಷನಲ್ ಹೆರಾಲ್ಡ್ ಕೇಸು, ಬೇಲ್ ಮೇಲೆ ಹೊರಗಿರೋರು. ನೆಕ್ಸ್ಟ್ ಎರಡನೇದಕ್ಕೆ ಬನ್ನಿ, ಲಾಲು ಪ್ರಸಾದ್ ಯಾದವ್ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ವಾಟ್ ಈಸ್ ಲಾಲೂಸ್ ಬ್ಯಾಕ್ಗ್ರೌಂಡ್? ಮತ್ತದೇ ಕರಪ್ಷನ್ನು. 90ರ ದಶಕದಲ್ಲೇ ಮೇವು ಹಗರಣ ಅಂತ ಹೇಳಿ 100 ಕೋಟಿ ನುಂಗಿ ನೀರು ಕುಡಿದಿದ್ದವರು ಅವರು. ಆ ಇಮೇಜ್ ಇವತ್ತಿನವರೆಗೂ ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ, ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಂತ ಹೇಳಿ. ನೆಕ್ಸ್ಟು ಸ್ಟಾಲಿನ್ ಇದ್ರು. ಸ್ಟಾಲಿನ್ ಕತೆ ನಿಮಗೆ ಗೊತ್ತಿದೆ, ತಮಿಳ್ನಾಡಲ್ಲಿ DMK ಫೈಲ್ಸ್ ಅಂತ ಹೇಳಿ ಅಣ್ಣಾಮಲೈನವರು ಒಂದು ದೊಡ್ಡ
ವೇವ್ನೇ ಕ್ರಿಯೇಟ್ ಮಾಡಿದಾರಲ್ಲಿ, ಯಾವ್ಯಾವ ರೀತಿ ಅಲ್ಲಿನ ಮಂತ್ರಿಗಳು ಅರೆಸ್ಟ್ ಆಗ್ತಿದ್ದಾರೆ, ಯಾವ ರೀತಿ ರೈಡ್ ಆಗ್ತಾ ಇದೆ, ಅವ್ರು ಯಾವ ರೀತಿ ಒಂದು ಸ್ಟ್ರೆಂತ್ನ ತೋರಿಸ್ತಾ ಇದ್ದಾರೆ ನಮ್ಮ ವಿರುದ್ಧ. ದಟ್ ಈಸ್ ಸ್ಟಾಲಿನ್. ನೆಕ್ಸ್ಟ್ ಯು ಕಮ್ ಟು ಶರದ್ ಪವಾರ್. ಶರದ್ ಪವಾರ್ ಅಂದರೆ ಮಹಾರಾಷ್ಟ್ರದಲ್ಲಿ ನಿಮಗೆ ಗೊತ್ತು, ಶುಗರ್ ಲಾಬಿ, ಕೋಆಪರೇಟಿವ್ ಲಾಬಿ, ಬರೀ ಈ ಥರದ್ದೇ ಇರೋದು. ಅದರ ನೆಕ್ಸ್ಟು ಓಮರ್ ಅಬ್ದುಲ್ಲಾ. ನಂಗೆ ಓಮರ್ ಅಬ್ದುಲ್ಲಾ ಅಲ್ಲಿ ಕೂತ್ಕೊಂಡು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂದಾಗ ನಗು ಬರ್ತಾ ಇತ್ತು. ಕಾಶ್ಮೀರನ ಓಮರ್ ಅಬ್ದುಲ್ಲಾನು ಅಷ್ಟೇ ವಂಶ ಪಾರಂಪರಿಕ ರಾಜಕಾರಣ ಮಾಡಿಕೊಂಡು, ಅಲ್ಲೂ ಅಷ್ಟೇ ಆ ರೋಶ್ನಿ ಕಾಯ್ದೆ ಅದು ಇದು ಅಂತ ಮಾಡಿಕೊಂಡು ಸಾವಿರಾರು ಎಕರೆ ಜಮೀನುಗಳನ್ನ ಅವ್ರ ಕುಟುಂಬಕ್ಕೆ ತಗೊಂಡಿರುವಂತ ಒಬ್ಬ ರಾಜಕೀಯ ನಾಯಕ. ನೆಕ್ಸ್ಟ್ ಅದು ಬಿಟ್ಬಿಟ್ಟು ಕೇಜ್ರಿವಾಲ್ ಬನ್ನಿ. ಆಯ್ತು, ಮಹಾಗಠಬಂಧನ್ ಸದಸ್ಯರ ಬಗ್ಗೆ ಬಿಜೆಪಿ ಸರ್ಟಿಫಿಕೇಟ್ ಕೊಡದಿದ್ರೆ ಈ ಸರ್ಟಿಫಿಕೇಟ್ ಅಜಿತ್, ದಟ್ ಈಸ್ ವಾಟ್ ಪೀಪಲ್ ವಿಲ್ ಸಿ. ನೀವು ಈ ರೀತಿಯ ಇಮೇಜ್ ಇರುವಂತವ್ರನ್ನ ಹಿಂದೆ ಇಟ್ಕೊಂಡು ನೀವು ಮುಂದೆ ನಿತೀಶ್ ಕುಮಾರ್ ಹೋದ್ರೆ ಏನ್ ಜನ ಸುಲಭವಾಗಿ ಓಟ್ ಹಾಕ್ಬಿಡ್ತಾರಾ? ಹಿಂದೆ ಕಾಣಿಸೋದಿಲ್ಲ. ಪ್ಲಸ್ ಇವರೆಲ್ಲಾರ್ದು ಒಬ್ಬೊಬ್ರದ್ದು ನೋಡಿ, ಭ್ರಷ್ಟಾಚಾರ ನೋಡಿ, ಒಬ್ಬೊಬ್ರದ್ದು ಆಸ್ತಿಗಳು ನೋಡಿ, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿರೋದು. ಅವರು ಯಾರ ಅಗೇನ್ಸ್ಟ್ ಫೈಟ್ ಮಾಡ್ತಿರೋದು? ನರೇಂದ್ರ ಮೋದಿ. ಹೂ ಇಸ್ ನರೇಂದ್ರ ಮೋದಿ? ನೌ ಲೆಟ್ಸ್ ಟಾಕ್ ಅಬೌಟ್ ಮೋದಿ. ಗುಜರಾತ್ ಅಂತ ರಾಜ್ಯದಲ್ಲಿ 13 ವರ್ಷ ಮುಖ್ಯಮಂತ್ರಿ ಆಗಿ ಒಂದು ಗುಜರಾತ್ ಮಾಡೆಲ್ನ ಸೆಟಪ್ ಮಾಡಿ ಇಡೀ ದೇಶಕ್ಕೆ ಮಾದರಿ ಆದಂತವರು. ಅದಾದ ನಂತರ ಪ್ರಧಾನಮಂತ್ರಿಗಳಾಗಿ ಜಗತ್ನಲ್ಲಿ 10ನೇ ಸ್ಥಾನದಲ್ಲಿದ್ದಂತ ಮಹಾಗಠಬಂಧನದ ಈ ಪ್ರಯತ್ನ ನಿಮ್ಮನ್ನು ಶೇಕ್ ಮಾಡ್ತಾ ಇದೆ. ಆ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ಜೊತೆಗೆ ಮಾತಾಡ್ತಿದ್ದೀರಿ, ಆ ಕಾರಣಕ್ಕೆ ಜೆಡಿಎಸ್ ಜೊತೆಗೆ ಮಾತಾಡ್ತಿದ್ದೀರಿ. ಇಲ್ಲದೆ ಇದ್ರೆ ಕಾನ್ಫಿಡೆಂಟ್ ಆಗಿರ್ರಿ, ಯಾರೇನಾದ್ರು ಮಾಡ್ಕೊಂಡು ಅಷ್ಟೇ ಅಂತ ಹೇಳಿ. ಅಜಿತ್, ನಾನು ಇಷ್ಟೊತ್ತು ಹೇಳಿದ್ ನಿಜಾನ ಸುಳ್ಳ ನೀವೇ ಹೇಳಿ ಅಜಿತ್. ನೀವೆರಡನ್ನೂ ತುಲನೆ ಮಾಡಿ ನೋಡಿದಾಗ ಒಬ್ಬ ಮತದಾರ ವೋಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಾಗ, ಇದು ಯಾರೋ ಒಬ್ರು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅಥವಾ ಯಾವುದೋ ಮೈಸೂರಿನಲ್ಲಿ ಕುತ್ಕೊಂಡು ಕೇಂದ್ರಕ್ಕೆ ಒಂದು ವೋಟ್ ಹಾಕ್ಬೇಕು ಅಂತ ನೋಡಿದಾಗ ಆತ ನೋಡೋದು ಈ ತಕ್ಕಡಿನೇ ಹೊರತು ಅಲ್ಲಿ ಲೋಕಲಲ್ಲಿ ಆ ಪಕ್ಷದವನು ಯಾರಿದ್ದಾರೆ ಅಂತೆಲ್ಲ ನೋಡೋದಿಲ್ಲ. ದಟ್ ವಿಲ್ ನಾಟ್ ವರ್ಕ್ ದಟ್ ವೇ. ಇಟ್ ಹ್ಯಾಸ್ ಬಿನ್ ಪ್ರೂವನ್. 2019ರಲ್ಲಿ ತಿರ್ಗಾ ಉತ್ತರ ಪ್ರದೇಶದ ಎಕ್ಸಾಂಪಲ್ ಕೊಡ್ತಾ ಇದ್ರು. SP ವಿಷಯ ಹೇಳ್ತಾ ಇದ್ರು, ನಮ್ಮ ವಿಷಯ ಹೇಳ್ತಾ ಇದ್ರು. ನಾವು 312ರಿಂದ 273ಗೆ ಬಂದ್ರಿ ಅಂತ. ಬಟ್ 312ರಿಂದ 273ಗೆ ಬಂದ್ವಿ. ಬಟ್ ಎಷ್ಟು ಜನ ಸಿಟ್ಟಿಂಗ್ ಮಂತ್ರಿಗಳಿಗೆ ಟಿಕೆಟ್ನ ಡಿನೇ ಮಾಡಿದ್ವಿ? ಎಷ್ಟು ಜನ ಸಿಟ್ಟಿಂಗ್ MLAಗಳನ್ನ ಟಿಕೆಟ್ನ ಡಿನೇ ಮಾಡಿ ಹೊಸ ಮುಖಗಳನ್ನ ತಂದ್ವಿ? ತಿರ್ಗಾ ಆಮೇಲೆ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು. ಈವನ್ ದೆನ್ ವಿ ವರ್ ಏಬಲ್ ಟು ಗೆಟ್ 273 ಸೀಟ್ಸ್. ಅದನ್ನು ಮಾತಾಡ್ಬೇಕಲ್ಲ. ಆ ಚೇಂಜಸ್ ಮಾಡಿದ್ದು ಆಂಟಿ ಇನ್ಕಂಬೆನ್ಸಿ ಇಟ್ಕೊಂಡು ಮಾತಾಡ್ಬೇಕಲ್ಲ ನಾವು. ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಬ್ರೇಕ್ ನಿಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಮಹಾಗಠಬಂಧನ್ನ ಮತ್ತೊಂದು ಪ್ರಯತ್ನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ರಶಾಂತ್, 3 ಜನರದ್ದು ಕೇಳಿದ್ರೆ ಅವ್ರು ತಮ್ಮದೇ ಆದಂತಹ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಮೋಹನ್ ವಿಶ್ವ ಅವರ ಕಾನ್ಫಿಡೆನ್ಸ್ ಇದೆಯಲ್ಲ, ಮೋದಿ ಮುಂದೆ ಇವರೆಲ್ಲ ಯಾರ್ರೀ? ಅದು ಸತ್ಯಕ್ಕೆ ಹೆಚ್ಚು ಹತ್ತಿರವಾದದ್ದು. ಅನಿಲ್ ಕುಮಾರ್ ಅವರ ಕಾನ್ಫಿಡೆನ್ಸ್ ಇತ್ತಲ್ಲ. ನೋಡಿ, ಈಗ ಸತ್ಯಕ್ಕೆ ಯಾವ್ದು ಹೆಚ್ಚು ಹತ್ತಿರ ಅಂತಕ್ಕಂಥದ್ದು ಅಂತಿಮವಾಗಿ ಜನ ನಿರ್ಧಾರ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಪ್ರೀ ಮ್ಯಾಚರ್ಡ್. ಆದರೆ ನನಗನ್ಸುತ್ತೆ 2 ವಿಷಯಗಳು. ಒಂದು, ನೀವು 2014 ಮತ್ತು 2019 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಒಂದು ಬದಲಾವಣೆ ಏನು ಅಂತಂದರೆ, ಅವರು ಮ್ಯಾಚನ್ನು ತಮ್ಮ ಪಿಚ್ಚಿಗೆ ತೆಗೆದುಕೊಂಡು ಹೋಗಿ ಆಟ ಆಡ್ತಾರೆ. ಅದು ಒಂದು ನ್ಯಾಷನಲ್ ನರೇಟಿವ್, ಮೋದಿ ಇಮೇಜ್, ಮೋದಿ ಚರಿಷ್ಮಾ, ಗುಜರಾತ್ ಮಾಡೆಲ್, ರಾಷ್ಟ್ರೀಯತೆ, ಹಿಂದುತ್ವ, ಇವೆಲ್ಲ ವಿಷಯಗಳು ಬರ್ತವೆ. ತಮ್ಮ ಪಿಚ್ಗೆ ತೆಗೆದುಕೊಂಡು ಹೋಗಿ ಬ್ಯಾಟಿಂಗ್ ಮಾಡಿ ಅಲ್ಲಿ 2014 ಮತ್ತು 2019ರಲ್ಲಿ ಒಂದು ಭರ್ಜರಿ ಜಯವನ್ನು ಗಳಿಸಿದ. 84ರಲ್ಲಿ ಕಾಂಗ್ರೆಸ್ ಇಂದಿರಾ ಗಾಂಧಿ ಹತ್ಯೆಯ ನಂತರ ಬಹುಮತ ಪಡೆದಿದ್ದು ಬಿಟ್ಟರೆ ಒಂದು ಪಾರ್ಟಿ, ರಾಷ್ಟ್ರೀಯ ಪಾರ್ಟಿ ಮತ್ತೆ ಬಹುಮತ ಪಡೆದಿದ್ದ 2014 ಮತ್ತು 2019ರಲ್ಲಿ. ಕಾಂಗ್ರೆಸ್ ಏನು 2014-19ರಲ್ಲಿ ಕಾಂಗ್ರೆಸ್ನ ವೈಫಲ್ಯ ಏನಿತ್ತು ಅಂದರೆ, ಕಾಂಗ್ರೆಸ್ಸೇ ಮೊದಲು ಮುಗ್ಗರಿಸ್ಬಿಡ್ತು. ನೀವು ಇತಿಹಾಸದಲ್ಲಿ ಎಂದೂ ಕೂಡ 77ರದ್ದು ಬಿಟ್ಬಿಡಿ, ದಟ್ ವಾಸ್ ಅನ್ಪ್ರೆಸಿಡೆಂಟೆಡ್, ತುರ್ತು ಪರಿಸ್ಥಿತಿ ನಂತರದ್ದು. ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಮಟ್ಟದ ಹೀನಾಯ ಸೋಲನ್ನು ಅನುಭವಿಸಿರಲಿಲ್ಲ. ಇವತ್ತು ನರೇಂದ್ರ ಮೋದಿ ಮತ್ತು BJPಯ ಉಚ್ಚಾಯಕ್ಕೆ ಪ್ರಮುಖ ಕಾರಣ ಏನು? ಕಾಂಗ್ರೆಸ್ 50ರ ಗಡಿ ಒಳಗಡೆ ಬಂದಿತ್ತು. ಹೌದು. ಕಾಂಗ್ರೆಸ್ 112 ಇತ್ತು 98-99ರಲ್ಲಿ. ಕಾಂಗ್ರೆಸ್ ರಿವೈವ್ ಆದರೆ ನರೇಂದ್ರ ಮೋದಿಗೊಂದು ರೀತಿಯಾಗಿರ್ತಕ್ಕಂಥ ಆತಂಕ ನಿಶ್ಚಿತವಾಗಿ ಶುರು ಆಗುತ್ತೆ. ಇದೆಲ್ಲವೂ ನಡಿಬೇಕಾದ್ರೆ ಮೊದಲು ಕಾಂಗ್ರೆಸ್ ರಿವೈವ್ ಆಗಬೇಕು. ಈಗ ಕರ್ನಾಟಕದ ಗೆಲುವಿನ ನಂತರ ಕಾಂಗ್ರೆಸ್ ನಾಯಕರಿಗೆ ಅನಿಸ್ತಾ ಇದೆ ನಾವು ದೇಶದೆಲ್ಲೆಡೆ ರಿವೈವ್ ಆಗಿಬಿಡ್ತೀವಿ ಅಂತಕ್ಕಂಥ. ಆದರೆ 2019ರ ಚುನಾವಣೆಗಳ ಫಲಿತಾಂಶ ನೋಡಿದರೆ ಇಟ್ ವಾಸ್ ಏನಂತಾರೆ, ಕಾಂಟ್ರಡಿಕ್ಟರಿ. ಅದು ಬೇರೆ ರೀತಿ ಇತ್ತು. 19ರಲ್ಲಿ ನೀವು ಹೇಳ್ದಂಗೆ 18ರ ಅಂತ್ಯದಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೆತ್ತು. ಕರ್ನಾಟಕದಲ್ಲೂ ಕೂಡ JDS ಜೊತೆ ಅಧಿಕಾರ ಹಿಡಿತು. ಆದರೆ ಲೋಕಸಭಾ ಚುನಾವಣೆಗೆ ಬಂದಾಗ ಜನರು ನ್ಯಾಷನಲ್ ನರೇಟಿವ್ ಮೇಲೆ ಮೋದಿಗೆ ಓಟ್ ಹಾಕಿದರು.
ಈ ಬಾರಿ ಕೂಡ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಆತಂಕ ನನಗನ್ನಿಸ್ತಕ್ಕಂಥದ್ದು, ಈಗ ನೋಡಿ ನಿತೀಶ್ ಕುಮಾರ್ಗೂ ಮೋದಿಗೆ ಏನು ಡಿಫ್ರೆನ್ಸ್ ಇದೆ? ಎಲ್ಲವೂ ನಿಜ, ಕ್ಲೀನ್ ಇಮೇಜ್ ಇದೆ, OBC ಲೀಡರ್ಶಿಪ್ ಇದೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಆದರೆ ನರೇಂದ್ರ ಮೋದಿಗೆ ದೇಶದ ಎಲ್ಲೆಡೆ RSS ಮತ್ತು ಹಿಂದುತ್ವದ ಕಾರಣದಿಂದ ಒಂದು ಕೇಡರ್ ನರೇಂದ್ರ ಮೋದಿಗಿದೆ. ಆ ಕೇಡರ್ ಪರ್ಯಾಯವಾಗಿರ್ತಕ್ಕಂಥ ಏಕೈಕ ಪಕ್ಷ ಆದರೆ ಅದು ಕಾಂಗ್ರೆಸ್ ಮಾತ್ರ. ಹೀಗಾಗಿ ಸ್ಥಿರತೆಯ ಪ್ರಶ್ನೆ ಬರುತ್ತೆ. ಈ ದೇಶದಲ್ಲಿ ಯಾವಾಗ ರಾಷ್ಟ್ರೀಯ ಪಕ್ಷದ ನೇತೃತ್ವದಲ್ಲಿ ಪ್ರಾದೇಶಿಕ ಪಕ್ಷಗಳು, ಇಂಜಿನ್ ರಾಷ್ಟ್ರೀಯ ಪಕ್ಷದಿದ್ದು ಬೋಗಿಗಳು ಪ್ರಾದೇಶಿಕ ಪಕ್ಷಗಳದಿದ್ದಾಗ ಮಾತ್ರ ಟ್ರೈನ್ ಒಂದು 5 ವರ್ಷ ಓಡಿದೆ. ಯಾವಾಗ ಪ್ರಾದೇಶಿಕ ಪಕ್ಷಗಳ ಇಂಜಿನ್ ಇದೆ, ರಾಷ್ಟ್ರೀಯ ಪಕ್ಷ ಅದರ ಬೆನ್ನಿಗಿದೆ, ಆ ರೈಲ್ವೆ ಓಡಿಲ್ಲ. ಆ ಸ್ಥಿರತೆಯ ಪ್ರಶ್ನೆಯೂ ಕೂಡ ಇದೆ. ಈಗ ಬಿಹಾರ ವಿಚಾರದಲ್ಲಿ ಒಂದು ಪಾಯಿಂಟ್ ಆಡ್ ಮಾಡಬೇಕು. ಒಂದೇ ನಿಮಿಷ, ನೀವು ಗುಜರಾತ್ ಮಾಡೆಲ್ ಅಂತ ಹೇಳ್ಕೊಂಡು ಬಂದ್ರಿ. ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಈಗ ಕರ್ನಾಟಕ ಮಾಡೆಲ್ ಇದೆ. ಅಲ್ಲಿ ನಿಂತ್ಕೊಂಡು ಪಾಟ್ನಾದಲ್ಲಿ ನಿಂತ್ಕೊಂಡು ಮಾತಾಡೋಗ್ಲು ರಾಹುಲ್ ಗಾಂಧಿ ಹೇಳಿದ್ರು, ಕರ್ನಾಟಕ ಹೆಂಗೆ ಗೆದ್ವಿ ನೋಡಿ, ಗೆಲ್ಲೋಣ ಹಂಗೆ ಅಂತ. ಕ್ವಿಕ್ 30 ಸೆಕೆಂಡ್ಸ್ ನೋಡಿ. ಅರೌಂಡ್ ಗುಜರಾತ್ ಮಾಡಲ್ಲು ಸುಮ್ಮನೆ ಓವರ್ ದ ನೈಟ್ ಹೆಂಗೋ ಶುರು ಮಾಡಿರೋದಲ್ಲ. ಅದು 12-13 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಡೆವಲಪ್ಮೆಂಟ್ ಮಾಡಿರುವಂಥ ಮಾಡಲ್ಲು. ಕರ್ನಾಟಕ ಮಾಡಲ್ ಕಾಂಗ್ರೆಸ್ ಹೆಂಗೆ ಅಂದರೆ, ಯಾರೋ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಇಟ್ಕೊಂಡು ಒಂದಷ್ಟು ಫ್ರೀಬಿಗಳನ್ನ ಇಟ್ಕೊಂಡು ಒಂದಷ್ಟು ವಿಚಾರಗಳನ್ನ ಮಾರ್ಕೆಟ್ ಮಾಡಿ ಗೆದ್ದಿರುವಂಥ ಮಾಡಲ್. ಸಿಂಪಲ್ ಆಗಿ ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. 30 ಸೆಕೆಂಡ್ಸ್. ಒಂದು ಕಾಂಗ್ರೆಸ್ ಈ ಮಹಾಗಠಬಂಧನ್ ಒಳಗಡೆ ಬಂದಿರೋದೇ ಒಂದು ರೀಜನಲ್ ಪಾರ್ಟಿಗಳಿಗೆ ಒಂದು ದೊಡ್ಡ ಡೇಂಜರ್. ಯಾಕೆ ಅಂತಂದರೆ ಅವರು ನ್ಯಾಷನಲ್ ಲೆವೆಲಲ್ಲಿ ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ, ಸ್ಟೇಟ್ ಲೆವೆಲಲ್ಲಿ ಒಂದು ಇಟ್ಕೊಂಡಿರ್ತಾರೆ. ಅದನ್ನೇ ಮಮತಾ ಬ್ಯಾನರ್ಜಿಯವರು ಒಂದು ಮಾತು ಹೇಳಿರೋದು, ಕಾಂಗ್ರೆಸ್ಸು ವೆಸ್ಟ್ ಬೆಂಗಾಳಿಗೆ ಬಂದಾಗ ಹೇಗೆ ನಡ್ಕೊಳ್ಳುತ್ತೆ, ಈಗ ಸ್ನೇಹಿತರು ಮಾತಾಡ್ತಿದ್ರು UP-ನಲ್ಲಿ ಹೇಗೆ ನಡ್ಕೊಳ್ಳುತ್ತೆ, ಕರ್ನಾಟಕಕ್ಕೆ ಬಂದಾಗ ಹೇಗೆ ನಡ್ಕೊಳ್ಳುತ್ತೆ ಅಂತ ಈಗ ಮಾಡಲ್ ತೋರ್ಸಾಗಿದೆ ಆಲ್ರೆಡಿ. ಕಾಂಗ್ರೆಸ್ ಈಗ ನೇತೃತ್ವದ ಏನಾದರೂ ಗಠಬಂಧನ್ ಪ್ರಾರಂಭ ಆದರೆ ಖಂಡಿತವಾಗೂ ಇದು ಉಳಿಲಿಕ್ಕಿಲ್ಲ. ಆದರೆ ಏನಾದರೂ ಮಮತಾ ಬ್ಯಾನರ್ಜಿನೋ ಅಥವಾ ನಿತೀಶ್ ಅವರೋ ಅಥವಾ ಈ ಥರದ್ದು ಏನಾದರೂ ಒಂದು ಗಠಬಂಧನ್ ಸ್ಟಾರ್ಟ್ ಆದರೆ ಒಂದು ಮೋದಿಯವರಿಗೆ ಒಂದು ಶೇಕ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದರೆ ಕಾಂಗ್ರೆಸ್ ಯಾವತ್ತು ಈ ಕರ್ನಾಟಕ ಗೆದ್ದಿದ ತಕ್ಷಣ ಅವ್ರು ಇಡೀ ದೇಶ ಗೆದ್ದಂಗೆ ಆಡ್ತಿದ್ದಾರೆ. ಅದು ಇಟ್ಸ್ ಎ ಡೇಂಜರ್. ನೀವಾಗಲೇ ಹೇಳಿದ್ರಿ, ಮೋದಿಯವರು ಒಂದು ರಾಜ್ಯದ ಚುನಾವಣೆನ ಗಮನದಲ್ಲಿ ಇಟ್ಕೊಂಡು ದೇಶದ ಚುನಾವಣೆ ನಡೆಸಲ್ಲ. ಅವರು ದೇಶದ ಎಲ್ಲ ಕಡೆ ಅವ್ರ ಕೇಡರ್ ಬೇಸಿದೆ. ಆ ದೇಶದ ರಾಷ್ಟ್ರ ಚುನಾವಣೆಯ ನೆರೇಟಿವ್ನ ಬಿಲ್ಡ್ ಮಾಡ್ತಾರೆ. ಅದಕ್ಕೆ ಕಾಂಪೀಟ್ ಮಾಡೋಕ್ಕೆ ಅಥವಾ ಆನ್ಸರ್ ಮಾಡೋಕ್ಕೆ ಈ ಗಠಬಂಧನ್ ಅವ್ರ ಕೈಲಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಅಜೆಂಡಾ ಇದೆ. ನಿತೀಶ್ದು ಒಂದಿದೆ, ಮಮತಾ ಬ್ಯಾನರ್ಜಿದು ಒಂದಿದೆ, ಅಖಿಲೇಶ್ ಯಾದವ್ದು ಇದೆ, ಕರ್ನಾಟಕದಲ್ಲಿ ಇನ್ನೊಬ್ರದ್ದಿದೆ, ಎಲ್ಲ ಕಡೆ ಒಂದೊಂದು ಇರೋದ್ರಿಂದ ಅದು ಒಂದು ಸಮಸ್ಯೆ. 30 ಸೆಕೆಂಡ್ಸ್. ನನ್ನ ಸ್ನೇಹಿತರು ಆಗ್ಲಿಂದ ಗುಜರಾತ್ ಮಾಡಲ್ ಬಗ್ಗೆ ಹೇಳ್ತಾ ಇದ್ರು. ಗುಜರಾತ್ ಮಾಡಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಇನ್ನೊಂದು ಡಿಬೇಟೇ ಮಾಡಬೇಕಾಗ್ತದೆ. ಇಂಡೆಕ್ಸ್ ವಿಚಾರವಾಗಿ, ಹಂಗರ್ ಇಂಡೆಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಎಜುಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲ ಅಂತಂದ್ರೆ ಅಲ್ಲ ಇನ್ ಟರ್ಮ್ಸ್ ಆಫ್ ಎಲ್ಲದ್ರ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಹಿಂದೆ ಇದಾರೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ತಮ್ಮ ಚಾನಲ್ಲೇ ಒಂದ್ಸರಿ ಮಾತಾಡಿದ್ದೀನಿ. ಎರಡನೇದು ಇನ್ನೊಂದು ಏನಾಗಿದೆ ಅಂತಂದ್ರೆ, ಗುಜರಾತ್ ಇಸ್ ನಾಟ್ ಫ್ರಮ್ 13 ವರ್ಷದಿಂದ ಏನು ಅವ್ರು ರಿಚ್ ಆಗಲಿಲ್ಲ. ಇಟ್ ಇಸ್ ರಿಚ್ ಫ್ರಮ್ ದ ಟೈಮ್ ಆಫ್ ದ ಬ್ರಿಟಿಷ್. ಇಟ್ ವಾಸ್ ಪಾರ್ಟ್ ಆಫ್ ಮಹಾರಾಷ್ಟ್ರ. ಮಹಾಗಠಬಂಧನ ವಿಚಾರಕ್ಕೆ ಬರ್ತೀನಿ. ಇವತ್ತೇನು ಸೋ ಕಾಲ್ಡ್ ನಮ್ಮ ಮೋಹನ್ ಅವ್ರು ಹೇಳ್ತಾ ಇದ್ದಾರೆ, ಇವತ್ತೇನು ಒಂದು ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಹುಲ್ ಗಾಂಧಿನೋ ಇಲ್ಲ ನಿತೇಶು ಅಂತ, ಇನ್ನೊಂದು ಕಡೆಯಿಂದ ಎಲ್ಲೋ ಒಂದು ಕಡೆಯಿಂದ 2 ತಕ್ಕಡಿಯಲ್ಲಿ ತೂಗಿದಾಗ ಅಂತ ಏನು ಮಾತಿಟ್ಕೊಂಡು ಹೋಗ್ತಾರೆ. ಇವತ್ತಿಗೂ ನಾನು ಚಾಲೆಂಜ್ ಮಾಡ್ತೀನಿ ಮೋಹನ್ ಅವರಿಗೆ, ತಮ್ಮ ಮೂಲಕ ದೇವರು, ಪಾಕಿಸ್ತಾನ ಮತ್ತೆ ಹಿಂದೂ ಇವು 3 ಶಬ್ದಗಳನ್ನ ಹೊರತುಪಡಿಸಿ ಅವ್ರು ಏನಾದ್ರು ಚುನಾವಣೆಗೆ ಹೋಗಿ ಗೆದ್ರು ಅಂತಂದ್ರೆ ಐ ವಿಲ್ ಲೀವ್ ದ ಪಾಲಿಟಿಕ್ಸ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ನಿಮಿಷ ಸರ್, ಇವತ್ತೇನು ಪೆಟ್ರೋಲ್ ಇರ್ಬೋದು, ಗೊಬ್ಬರ ಇರ್ಬೋದು, ಅಲ್ಲೊಂದು ನಿಮಿಷ ಸರ್, ಹೆಲಿಕಾಪ್ಟರ್ ಶಾಟ್ ಹೊಡಿದ್ರೆ ಧೋನಿ ಅಲ್ಲ ನಾನು ಹೇಳ್ತಿರೋದು, ನಮಗೆ ದಿನ ಬೇಕಾಗಿರುವಂತಹ ವಿಚಾರಗಳನ್ನ ಕೈಯಲ್ಲಿ ಇಟ್ಟುಕೊಂಡು ಅಜಿತ್, ಕರ್ನಾಟಕದ ಚುನಾವಣೆಯ ಫಲಿತಾಂಶಗಳನ್ನು ಕೂಡ ನೋಡಿ ಪ್ರಾದೇಶಿಕ ಪಕ್ಷಗಳಿಗೂ ಒಂದು ಆತಂಕ ಇದೆ. ಕಾಂಗ್ರೆಸ್ ರಿವೈವ್ ಆದರೆ ಮುಸ್ಲಿಂ ಮತಗಳು ದಂಡಿಯಾಗಿ ಕಾಂಗ್ರೆಸ್ನತ್ತ ಶಿಫ್ಟ್ ಆಗ್ತಾರೆ. ಸಾರಿ, ಐ ಡೋಂಟ್ ಕಂಪ್ಲೀಟ್ಲಿ ಅಗ್ರಿ ವಿತ್. ಇದು ಪ್ರಾದೇಶಿಕ ಪಕ್ಷ. ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.